ಹರೇ ಕೃಷ್ಣ. ಎಲ್ಲರಿಗೂ ಭಾನುವಾರ ಸಂಜೆಯ ಶ್ರೀಮದ್ ಭಗವದ್ಗೀತೆ ಪ್ರವಚನಕ್ಕೆ ಸ್ವಾಗತ. ಇವತ್ತು ನಾವು 9ನೇ ಅಧ್ಯಾಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ರಾಜವಿದ್ಯಾ ರಾಜಗುಹ್ಯ ಯೋಗ ಅನ್ನೋ ಅಧ್ಯಾಯ. ಈ ಅಧ್ಯಾಯದಲ್ಲಿ ಕೃಷ್ಣ ಬಹುಮುಖ್ಯವಾದ ಜ್ಞಾನವನ್ನು ನಮಗೆ ತಿಳಿಸ್ತಾ ಇದ್ದಾನೆ. ಭಗವದ್ಗೀತೆಯ ಮಧ್ಯಭಾಗ ಇದು. ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳು? 18. ಮಧ್ಯಭಾಗ 9ನೇ ಅಧ್ಯಾಯ. ಸೊ ಕೃಷ್ಣ ಈ ಮಧ್ಯಭಾಗದಲ್ಲಿ ಗುಹ್ಯವಾದ ಜ್ಞಾನವನ್ನು ಅಡಗಿಸಿಟ್ಟಿದ್ದಾನೆ. ಹೇಗೆ ಮನೆಯಲ್ಲಿ ಒಡವೆಗಳಿದ್ದರೆ ಒಡವೆಗಳನ್ನು ಒಂದು ಗುಹ್ಯವಾದ ಸ್ಥಳದಲ್ಲಿ ಇಟ್ಟಿದ್ದಾರೆ, ಅದೇ ರೀತಿ ಕೃಷ್ಣ ಭಗವದ್ಗೀತೆಯ ಗುಹ್ಯ ಜ್ಞಾನವನ್ನು ಗೀತೆಯ ಮಧ್ಯಭಾಗದಲ್ಲಿ ಅಡಗಿಸಿಟ್ಟಿದ್ದಾನೆ. ಆ ಮಧ್ಯಭಾಗ ಯಾವುದು? ಗುಹ್ಯವಾದ ಜ್ಞಾನ ಯಾವುದು? ಭಕ್ತಿಯ ಜ್ಞಾನ, ಭಕ್ತಿ ಫಾರ್ ಕೃಷ್ಣ. ಹೇಗೆ ಒಂದು ಬಾಕ್ಸ್ ಇದ್ದರೆ ಬಾಕ್ಸಿಗೆ ಕೆಳಗಡೆ ಒಂದು ಇದಿರುತ್ತೆ, ಮೇಲ್ಗಡೆ ಒಂದು ಕವರ್ ಇರುತ್ತೆ, ಬೇಸು ಕವರ್ ಇರುತ್ತೆ, ಮಧ್ಯದಲ್ಲಿ ವಸ್ತುವನ್ನು ಇಟ್ಟಿರ್ತಾರೆ. ಜ್ಯುವೆಲರಿ ಬಾಕ್ಸ್ ಇರುತ್ತೆ, ಕೆಳಗಡೆ ಒಂದು ಬಾಕ್ಸ್ ಇರುತ್ತೆ, ವೆಲ್ವೆಟ್ ಕ್ಲಾತ್ ಆಗಿರ್ತಾರೆ, ಜ್ಯುವೆಲರಿ ಇಟ್ಟಿರ್ತಾರೆ, ಮೇಲೆ ಬಾಕ್ಸ್ ಇರುತ್ತೆ, ಮುಚ್ಚಾಳೆ ಇರುತ್ತೆ. ಅದೇ ರೀತಿ ಕೃಷ್ಣ ಕರ್ಮ ಮತ್ತು ಜ್ಞಾನದ ಡಬ್ಬಿಯಲ್ಲಿ ಭಕ್ತಿಯನ್ನು ಅಡಗಿಸಿದ್ದಾರೆ. ಸೊ 9ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಕೃಷ್ಣ ತನ್ನ ಭಕ್ತಿಯ ಬಗ್ಗೆ ಹೇಳ್ತಾನೆ. ಓಕೆ, ಭಕ್ತಿಯ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಕೃಷ್ಣ ತನ್ನ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದಾನೆ. ತನ್ನ ಅಚಿಂತ್ಯ ಶಕ್ತಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಭಗವಂತನ ಅಚಿಂತ್ಯ ಶಕ್ತಿಯ ಬಗ್ಗೆ ಅರ್ಥ ಮಾಡಿಕೊಳ್ಳೋದ್ರಿಂದ ಭಗವಂತನ ಮಹಿಮೆ ನಾವು ತಿಳ್ಕೋಬಹುದು. ಭಗವಂತನ ಮಹಿಮೆ ತಿಳಿದಾಗ ಭಗವಂತನ ಪ್ರತಿ ಭಕ್ತಿ ಹೆಚ್ಚಾಗುತ್ತೆ. ರೈಟ್. ಸೊ ಈ ಶ್ಲೋಕಗಳಲ್ಲಿ ಕೃಷ್ಣ ತನ್ನ ಮಹಿಮೆಯನ್ನು ಹೇಳ್ಕೊಳ್ತಾ ಇದ್ದಾನೆ. ವಿಶೇಷವಾಗಿ ಕೃಷ್ಣ ಈ 9ನೇ ಅಧ್ಯಾಯದ ಪ್ರಥಮ ಭಾಗದಲ್ಲಿ ಏನು ಹೇಳಿದ ಅಂದರೆ, ಎಲ್ಲವೂ ನನ್ನಿಂದ ಸೃಷ್ಟಿಯಾಗಿದೆ, ಎಲ್ಲವೂ ನನ್ನಲ್ಲಿದೆ, ನಾನು ಎಲ್ಲದರಲ್ಲೂ ಇಲ್ಲ ಅಂತ ಹೇಳ್ತಾರೆ. ಅದೇ ಆ ಶ್ಲೋಕಕ್ಕೆ ಮತ್ತು ಈ ಶ್ಲೋಕಕ್ಕೆ ಕನೆಕ್ಷನ್ ಇದೆ. ರೈಟ್. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ಶಾಹಂ ತೇಷುಪಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಾತ್ಮ ಭೂತಭಾವನ. ಸೊ 2 ಶ್ಲೋಕಗಳಲ್ಲಿ ಕೃಷ್ಣ ತನ್ನ ಅಚಿಂತ್ಯ ಶಕ್ತಿಯ ಬಗ್ಗೆ ಹೇಳಿದ್ದಾನೆ. ಶ್ಲೋಕ ಕ್ರಮಾಂಕ 3 ಮತ್ತು 4 ಮತ್ತು 5ರಲ್ಲಿ ಒಂದು ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ನನ್ನ ಅವ್ಯಕ್ತ ಶಕ್ತಿಯಿಂದ ನಾನು ಎಲ್ಲ ಕಡೆ ಹರಡಿದ್ದೀನಿ. ಆ್ಯಂಡ್ ದೇರ್ ಎವ್ರಿವೇರ್ ಎಕ್ಸ್ಪ್ಯಾಂಡೆಡ್ ಅಂತ. ಮಯಾ ತತಂ ಇದಂ ಸರ್ವಂ ಜಗದ ಅವ್ಯಕ್ತ ಮೂರ್ತಿನ. ಈಗ ಬಲ್ಬು ಅಲ್ಲಿ ಇದೆ, ಕರೆಕ್ಟ್? ಬಲ್ಬ್ ಇಸ್ ದೇರ್, ಅದರ ಲೈಟ್ ಎಲ್ಲ ಕಡೆ ಇದೆ. ಬಲ್ಬ್ ಇಸ್ ಇನ್ ಒನ್ ಪ್ಲೇಸ್ ಬಟ್ ಲೈಟ್ ಇಸ್ ಎವ್ರಿವೇರ್. ಲೈಟ್ ಇದೆ, ಇಲ್ಲೂ ಇದೆ, ಅಲ್ಲೂ ಇದೆ, ಆ ಮೂಲೆಯಲ್ಲೂ ಇದೆ. ಏಕದೇಶ ಸ್ಥಿತಸ್ಯ ಅಗ್ನಿ ಜ್ಯೋತ್ಸ್ನಾ ವಿಸ್ತರಣಿ ಯಥ. ಒಂದು ಕೋಣೆಯ ಒಂದು ಮೂಲೆಯಲ್ಲಿ ಒಂದು ದೀಪ ಬೆಳಗಿದೆ, ಆ ದೀಪದ ಪ್ರಕಾಶ ಎಲ್ಲ ಕಡೆ ಹರಡುತ್ತೆ. ಅದೇ ರೀತಿ ಕೃಷ್ಣ ಹೇಳ್ತಾನೆ, ಮಯಾ ತತಂ ಇದಂ ಸರ್ವಂ ಜಗದವ್ಯಕ್ತ ಮೂರ್ತಿನ. ನನ್ನಿಂದ ನನ್ನ ಅವ್ಯಕ್ತ ವಿಸ್ತರಣೆ ಏನಿದೆ, ನನ್ನ ಬ್ರಹ್ಮಜ್ಯೋತಿ ಎಲ್ಲ ಕಡೆ ಇದೆ. ಮಯಾ ತತಂ ಇದಂ ಸರ್ವಂ ಅವ್ಯಕ್ತ ಮೂರ್ತಿನ. ಸೊ ಕೃಷ್ಣ ಎಲ್ಲಿದ್ದಾನೆ? ಗೋಲೋಕ ವೃಂದಾವನದಲ್ಲಿದ್ದಾನೆ. ಅದಾದ ಕೃಷ್ಣನ ಶಕ್ತಿಯಲ್ಲಿದೆ ಎಲ್ಲ ಕಡೆ. ಇನ್ನೊಂದು ಉದಾಹರಣೆ ತಗೊಳ್ಳಿ. ನಾವು ಆತ್ಮ ತಾನೆ, ಆತ್ಮ ಎಲ್ಲಿದೆ? ನಿಮ್ಮೊಳಗಡೆ ಆತ್ಮ ಇದೆಯಾ? ಯಾರೊಳಗೆ ಆತ್ಮ ಇದೆ? ಇದು ಗುಹ್ಯವಾದ ವಿಷಯ. 2ನೇ ಅಧ್ಯಾಯದಲ್ಲಿ ಚರ್ಚೆ ಮಾಡಿದ್ದೀನಿ. ನಮ್ಮೊಳಗಡೆ ಆತ್ಮ ಇಲ್ಲ, ನಾನೇ ಆತ್ಮ. ನೀನು ಕಾರ್ ಒಳಗಡೆ ಕೂತ್ಕೊತೀಯೋ ಅಥವಾ ಕಾರ್ ನೀನು ಒಳಗಡೆ ಇದೆಯಾ?
ಕಾರಲ್ಲಿ ಕೂತ್ಕೊಂಡ್ರೆ ಎಲ್ಲಿ ನೀವು ಕಾರ್ ಒಳಗಡೆ ಕೂತ್ಕೊತಿರ್ತಾನೆ. ಬಾಡಿ ಒಂದು ಕಾರು, ನಾನು ಕಾರ್ ಒಳಗಡೆ ಕೂತ್ಕೊಂಡಿದ್ದೀನಿ. ನಾನು ಕಾರಿನ ಡ್ರೈವರ್. ಸೊ ಆತ್ಮ ದೇಹದ ಹೃದಯ ಭಾಗದಲ್ಲಿ ಕೂತಿದೆ. ಇಟ್ಸ್ ದೇರ್. ನಾನು ಹೃದಯ ಭಾಗದಲ್ಲಿ ಕೂತ್ಕೊಂಡಿದ್ದೀನಿ. ಆದರೆ ಆತ್ಮದ ಚೇತನ ಏನಿದೆ? ಇಡೀ ದೇಹ ಪೂರ್ತಿ ಗಡಿದೆ. ರೈಟ್. ನನ್ನ ಬೆನ್ನ ಯಾರಾದ್ರೂ ಗೊತ್ತಾಗುತ್ತೆ ಯಾರೋ ಬರ್ತಾ ಇರೋದು ರೈಟ್. ಒಂದು ಇರುವೆ ಕಾಲ ಮೇಲೆ ಓಡಾಡಿದ್ರೆ ಗೊತ್ತಾಗುತ್ತೆ ಇರುವೆ ಓಡಾಡ್ತಿದೆ ಅಂತ. ಕರೆಕ್ಟ್. ಆತ್ಮ ಒಂದು ಕಡೆ ಇದ್ದು ಅದರ ಪ್ರಜ್ಞೆ ಎಲ್ಲ ಕಡೆ ಹರಡಿದೆ. ಪ್ರಕಾಶ ಲೈಟ್ ಒಂದು ಕಡೆ ಇದ್ದು ಅದರ ಪ್ರಕಾಶ ಎಲ್ಲ ಕಡೆ ಹರಡಿದೆ. ಸೂರ್ಯ ಒಬ್ಬನೇ ಇದ್ದಾನೆ, ಆಕಾಶದಲ್ಲಿದ್ದು ಎಲ್ಲ ಕಡೆ ತನ್ನ ಪ್ರಭಾವವನ್ನು ಬೀರಿದ್ದಾನೆ. ಅದೇ ರೀತಿ ಭಗವಂತ ಗೋಲೋಕೆ ಏವ ನಿವಸತಿ ಅಖಿಲಾತ್ಮಭೂತೋ. ಗೋಲೋಕದಲ್ಲಿ ಇಟ್ಕೊಂಡು ಕೃಷ್ಣ ಎಲ್ಲ ಕಡೆ ತನ್ನ ಶಕ್ತಿಯ ರೂಪದಲ್ಲಿ ಪರಮಾತ್ಮ ರೂಪದಲ್ಲಿ ಹರಡಿದ್ದಾನೆ. ರೈಟ್. ಯಸ್ಯ ಪ್ರಭಾ ಪ್ರಭವದೋ ಜಗದಂಡ ಕೋಟಿ. ಮತ್ತು ಕೃಷ್ಣನ ಈ ಅವ್ಯಕ್ತ ರೂಪದಲ್ಲಿ ಬ್ರಹ್ಮಜ್ಯೋತಿಯಲ್ಲಿ ಹಲವಾರು ಸಹಸ್ರ ಬ್ರಹ್ಮಾಂಡಗಳು ತೇಲ್ತಾ ಇವೆ. ಇದು ಕೃಷ್ಣನ ದಿವ್ಯ ಶಕ್ತಿ. ಮಯಾ ತದಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿಯ ಮತ್ಸ್ಥಾನಿ ಸರ್ವಭೂತಾನಿ. ನನ್ನೊಳಗಡೆ ಎಲ್ಲ ಜೀವಿಗಳಿವೆ, ಎಲ್ಲ ಗ್ರಹಗಳು ನನ್ನೊಳಗಡೆ ಇವೆ ಅಂತ ಕೃಷ್ಣ ಹೇಳ್ತಾರೆ. ಮತ್ಸ್ಥಾನಿ ಸರ್ವಭೂತಾನಿ ನಜಾಹಂ ತೇಷು. ಆದರೆ ನಾನು ಅವರಲ್ಲಿ ಇಲ್ಲ. ನನ್ನಲ್ಲಿ ಎಲ್ಲದೂ ಇದೆ, ಆದರೆ ಎಲ್ಲದೂ ನನ್ನಲ್ಲಿ ಇದೆ. ನಾನು ಎಲ್ಲ ಕಡೆ ಹರಡಿದ್ದೀನಿ ನನ್ನ ಅವ್ಯಕ್ತ ರೂಪದಲ್ಲಿ, ಎಲ್ಲವೂ ನನ್ನೊಳಗಿದೆ, ಆದರೆ ನಾನು ಅದರಲ್ಲಿಲ್ಲ ಅಂತಾನೆ. ಯಾಕಂದರೆ ಕೃಷ್ಣ ಹೀನ್ ಇಸ್ ಓನ್ ಫಾರ್ಮ್ ಇಸ್ ಇನ್ ಗೋಲಕ ವೃಂದಾವನ. ತನ್ನ ಸ್ವಯಂ ರೂಪದಲ್ಲಿ ಕೃಷ್ಣ ಗೋಲಕ ವೃಂದಾವನ ಇದ್ದಾನೆ. ನೆಕ್ಸ್ಟ್ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ನಜಮತ್ಸ್ಥಾನಿ ಭೂತಾನಿ. ಎಲ್ಲವೂ ನನ್ನಲ್ಲಿಲ್ಲ. ಅದು ಹೇಳಿದ್ದನ್ನು ರಿವರ್ಸಾಗಿ ಹೇಳಬೇಕು. ಫಸ್ಟ್ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ರೆ ಎಲ್ಲವೂ ನನ್ನಲ್ಲಿದೆ ಅಂತ. ಸೆಕೆಂಡ್ ಶ್ಲೋಕದಲ್ಲಿ ಹೇಳ್ತಾನೆ ನಜಮತ್ಸ್ಥಾನಿ ಭೂತಾನಿ, ಯಾವುದೂ ನನ್ನಲ್ಲಿಲ್ಲ. ಪಶ್ಚಿಮೇ ಯೋಗಮೈಶ್ವರಂ. ಇದು ನನ್ನ ಐಶ್ವರ್ಯ. ಅದರ ಅರ್ಥ ಏನು? ನಾನು ಎಲ್ಲದನ್ನ ಸೃಷ್ಟಿ ಮಾಡಿದ್ದೀನಿ, ನಾನು ಎಲ್ಲದರ ಒಡೆಯ, ಆದರೆ ನನಗೆ ಇದ್ರ ಮೇಲೆ ಆಸಕ್ತಿ ಇಲ್ಲ. ಐ ನಾಟ್ ಅಟ್ಯಾಚ್ಡ್. ರೂಪಗಳನ್ನು ಇಲ್ಲಿ ಹೇಳ್ತಿದ್ದಾರೆ. ಸಂಗ್ರಹವಾಗಿ ಹೇಳಬೇಕೆಂದರೆ ದೇವೋತ್ತಮ ಪರಮಪುರುಷನ ಮೇಲ್ವಿಚಾರಣೆ ಇಲ್ಲದೆ ಐಹಿಕ ಪ್ರಕೃತಿಯು ಏನನ್ನೂ ಮಾಡಬಹುದು. ಆದರೂ ಪರಮಪುರುಷನು ಎಲ್ಲ ಐಹಿಕ ಚಟುವಟಿಕೆಗಳಿಂದ ನಿರ್ಲಿಪ್ತ. ಈಸ್ ನಾಟ್ ಅಟ್ಯಾಚ್ಡ್. ಆಸಕ್ತಿ ಇಲ್ಲ ಭಗವಂತನಿಗೆ. ಅದಕ್ಕೆ ಕೃಷ್ಣನಿಗೆ ತನ್ನ ಅಂತರಂಗ ಶಕ್ತಿ ಅಂದರೆ ತನ್ನ ದಿವ್ಯವಾದ ಅಂತರಂಗ ಶಕ್ತಿಯ ಮೇಲೆ ಆಸಕ್ತಿ ಇದೆ. ತನ್ನ ಗೋಲೋಕ ವೃಂದಾವನ, ತನ್ನ ಭಕ್ತರ ಜೊತೆ ಲೀಲೆ ಮಾಡುವ ಆಸಕ್ತಿ ಇದೆ ಭಗವಂತನಿಗೆ. ಆದರೆ ಕೃಷ್ಣ ಈಸ್ ಇಂಡಿಫರೆಂಟ್ ಟು ಮಟೀರಿಯಲ್ ಎನರ್ಜಿ. ತನ್ನ ಭೌತಿಕ ಶಕ್ತಿ ಇರುತ್ತೆ, ನಿರ್ಲಿಪ್ತತೆಯನ್ನು ತೋರಿಸ್ತಾನೆ. ಈಸ್ ನಾಟ್ ಅಟ್ಯಾಚ್, ಈಸ್ ನಾಟ್ ಅಫೆಕ್ಟೆಡ್ ಬೈ ಇಟ್. ಸೊ ಇದು ಈ ಶ್ಲೋಕದ ಒಂದು ಮುಖ್ಯವಾದ ಸಂದೇಶ. ಮಯ ಅಧ್ಯಕ್ಷೇಣ ಪ್ರಕೃತಿ. ನನ್ನ ಅಧ್ಯಕ್ಷತೆಯಲ್ಲಿ ಇಡೀ ಜಗತ್ತು ನಡೀತಾ ಇದೆ, ಕಾರ್ಯನಿರ್ವಹಿಸ್ತಾ ಇದೆ. ಹೀಗೆ ಎಲ್ಲ ಸಂಸ್ಥೆಗೆ ಒಬ್ಬ ಅಧ್ಯಕ್ಷ ಇರ್ತಾನೆ. ಯಾವುದೇ ಕಾರ್ಯಕ್ರಮಕ್ಕೆ ಒಬ್ಬರು ಅಧ್ಯಕ್ಷತೆ ವಹಿಸ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕೆಲಸ ನಡೀತಾ ಇರುತ್ತೆ. ಅವ್ರು ಯಾವ ಕಾರ್ಯಕ್ರಮದಲ್ಲಿ ಏನೇ ನಡೆದರೂ ಅವ್ರಿಗೆ ಗೊತ್ತು ಇಲ್ಲಿ ಯಾವ ಮೂಲೆಯಲ್ಲಿ ಏನು ನಡೀತಾ ಇದೆ ಅಂತ. ಯಾಕೆಂದರೆ ಅವ್ರ ಪರ್ಮಿಷನಿಂದನೇ ಎಲ್ಲ ನಡೀತಾ ಇರುತ್ತೆ. ಅಂದರೆ ಈಸ್ ಅಧ್ಯಕ್ಷ. ಅದೇ ರೀತಿ ಜಗತ್ತಿನ ಅಧ್ಯಕ್ಷ ಯಾರು? ಕೃಷ್ಣ ಹೇಳ್ತಾರೆ ಮಯ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ. ಅಂಡರ್ ಮೈ ಡೈರೆಕ್ಷನ್ ಹೋಲ್ ವರ್ಲ್ಡ್ ಇಸ್ ರನ್ನಿಂಗ್ ಅಂತಾರೆ. ಇದರ ಅರ್ಥ ಏನು? ಗಾಡಿ ಬೀಸಬೇಕಾದ್ರೂ ಕೃಷ್ಣನ ಪರ್ಮಿಷನ್ ಬೇಕು. ಸೂರ್ಯ ಉದಯ ಸೂರ್ಯ ಅಸ್ತವಾಗಬೇಕಾದ್ರೂ ಕೃಷ್ಣನ ಪರ್ಮಿಷನ್ ಬೇಕು, ಅನುಮತಿ ಬೇಕು. ಮಳೆ ಬರಬೇಕಂದ್ರೂ ಕೃಷ್ಣನ ಅನುಮತಿ ಬೇಕು. ಮದ್ಭಯಾದ್ವಾತಿ ವಾತೋಯಂ ಸೂರ್ಯಸ್ತಪತಿ ಮದ್ಭಯಾತ್ ವರ್ಷತೇಂದ್ರೋ ದಹತಿ ಅಗ್ನಿ ಮೃತ್ಯುಶ್ಚರತಿ ಮದ್ಭಯಾತ್. ಭಾಗವತದಲ್ಲಿ ಹೇಳ್ತಾರೆ ಎಲ್ಲವೂ ಕೃಷ್ಣನ ಅನುಮತಿಯಿಂದ, ಕೃಷ್ಣನ ನಿರ್ದೇಶನದಲ್ಲಿ ನಡೀತಾ ಇದೆ ಅಂತ. ಎವ್ರಿಥಿಂಗ್. ಸೂರ್ಯ ಸಮಯಕ್ಕೆ ಏಳಲೇಬೇಕು. ನಾವು ಲೇಟಾಗಿ ಹೇಳ್ಬೋದು, ಆದರೆ ಸೂರ್ಯ
ಅದೇ ಟೈಮಿಗೆ ಹೇಳ್ತಾನೆ. ನಾವು ಲೇಟಾಗಿ ಮಲಗಬಹುದು, ಅದು ಸೂರ್ಯಾಸ್ತ ಹೋಗೋದಕ್ಕೆ ವಿಳಂಬ ಆಗೋದಿಲ್ಲ, ಟೈಮಿಗೆ ಸರಿಯಾಗಿ ಸೂರ್ಯಾಸ್ತ ಆಗಿಬಿಡುತ್ತೆ. ಅದೇ ರೀತಿ ಚಂದ್ರೋದಯ ಮತ್ತು ಗ್ರಹಣಗಳು ಎಲ್ಲವೂ ಸಮಯಕ್ಕೆ ಸರಿಯಾಗಿ ನಡೀತಾ ಇದೆ. ಯಾಕೆಂದರೆ ಕೃಷ್ಣನ ಕಂಟ್ರೋಲ್ ಇದೆ, ಕೃಷ್ಣನ ನಿಯಂತ್ರಣವಿದೆ. ಸೊ ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ, ಎಲ್ಲವೂ ಕೃಷ್ಣನ ಅಧ್ಯಕ್ಷತೆಯಲ್ಲಿಯೇ ನಡೀತಾ ಇದೆ. ಕೃಷ್ಣ ನೋಸ್ ಎವ್ರಿಥಿಂಗ್. ಜಗತ್ತಿನ ಯಾವ ಮೂಲೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ಭಗವಂತನಿಗೆ ಗೊತ್ತು. ಒಬ್ಬ ಸಾಮಾನ್ಯ ಅಧ್ಯಕ್ಷನ ಮತ್ತು ಭಗವಂತನಿಗೆ ವ್ಯತ್ಯಾಸ ಇದೆ. ಅದೇನು, ಸಪೋಸ್ ಯಾರೋ ಒಬ್ಬರು ಕನ್ಸ್ಟ್ರಕ್ಷನ್ ಕಂಪನಿ ಮಾಲೀಕರಿದ್ದಾರೆ, ಆ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಏನು ನಡೀತಾ ಇದೆ ಅವ್ರಿಗೆ ಗೊತ್ತು. ಯಾರು ಎಲ್ಲಿ ಸಿಮೆಂಟ್ ಮಿಕ್ಸ್ ಮಾಡ್ತಾ ಇದ್ದಾರೆ, ಯಾರು ಎಲ್ಲಿ ಮೆಟಲ್ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ, ಯಾಕಂದರೆ ಅವರು ಆ ಸೈಟಿನ ಇಂಜಿನಿಯರ್. ಆದರೆ ಬೇರೆ ಊರಲ್ಲಿ ಬೇರೆ ಸೈಟಲ್ಲಿ ಏನು ನಡೀತಾ ಇದೆ ಅವ್ರಿಗೆ ಗೊತ್ತಿರೋದಿಲ್ಲ. ಕರೆಕ್ಟ್. ಆದರೆ ಭಗವಂತನಿಗೆ ಎಲ್ಲ ಕಡೆ ಏನು ನಡೀತಾ ಇದೆ ಎಲ್ಲವೂ ಗೊತ್ತು. ಈಸ್ ಆಲ್ ನೋಯಿಂಗ್. ಹೇಗೆಂದರೆ ನಮ್ಮ ದೇಹದಲ್ಲಿ ಏನು ನಡೀತದೆ ನಮ್ಗೆ ಗೊತ್ತು. ಎಲ್ಲಿ ನೋವಾಗ್ತಾ ಇದೆ, ಎಲ್ಲಿ ಕಾಯಿಲೆ ಇದೆ ಗೊತ್ತಾಗುತ್ತೆ. ರೈಟ್. ಎನಿ ಡಿಸ್ಕಂಫರ್ಟ್ ಇಸ್ ವಿಲ್ ಕಮ್ ಟು ನೋ ಇನ್ ಅವರ್ ಬಾಡಿ, ಬಿಕಾಸ್ ಅವ್ರ ಆತ್ಮದ ಚೇತನ ದೇಹಕ್ಕೆ ಸೀಮಿತವಾಗಿದೆ. ಇಡೀ ಬ್ರಹ್ಮಾಂಡ ಏನಿದೆ ಅದು ಭಗವಂತನ ದೇಹ, ಇಟ್ಸ್ ಕೃಷ್ಣಸ್ ಬಾಡಿ. ಈ ಭಗವಂತನ ದೇಹದಲ್ಲಿ ಏನೇನು ನಡೀತಾ ಇದೆ ಭಗವಂತನಿಗೆ ಗೊತ್ತು. ಈ ಜಗತ್ತಿನ ಬ್ರಹ್ಮಾಂಡದ ಯಾವ ಮೂಲೆಯಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ ಅದು ಭಗವಂತನಿಗೆ ಗೊತ್ತು. ಈಗ ಜನ ಕಳ್ತನ ಮಾಡ್ತಾರೆ, ಫಸ್ಟ್ ನೋಡ್ತಾರೆ CCTV ಇದೆಯೋ ಇಲ್ವೋ, ಯಾರು ನೋಡ್ತಾ ಇಲ್ಲ, CCTV ಇಲ್ಲ, ಕಳ್ತನ ಮಾಡೋಣ. ಅವನು ಲಿಮಿಟೆಡ್ ನಾಲೆಜ್ ನೋಡಿ, ಯಾರು ನೋಡ್ತಾ ಇಲ್ಲ, ನೋಬಡಿ ಇಸ್ ವಾಚಿಂಗ್ ಮೀ ಅಂತಾನೆ. ಬಟ್ ಮೇಲೆ ಇರೋರು ನೋಡ್ತಾ ಇದ್ದಾರೆ. ಯಾರು? ಪರಮಾತ್ಮ ಇಸ್ ವಾಚಿಂಗ್. ಹೌದು ತಾನೆ? ಅಮಾವಾಸ್ಯೆ ರಾತ್ರಿ ಕತ್ತಲಲ್ಲಿ ಒಂದು ಕಾಡಲ್ಲಿ ಗುಫೆಯಲ್ಲಿ ಏನು ನಡೀತಾ ಇದೆ ಯಾರಿಗೂ ಗೊತ್ತಿರೋದಿಲ್ಲ, ಆದರೆ ಭಗವಂತನಿಗೆ ಗೊತ್ತು. ಕಗ್ಗತ್ತಿನಲ್ಲೂ ಏನು ನಡೀತಾ ಇದೆ ಅನ್ನೋದು ಭಗವಂತನಿಗೆ ಗೊತ್ತು. ಯಾಕಂದರೆ ಭಗವಂತ ಎಲ್ಲ ಕಡೆ ಇದ್ದಾನೆ. ಮಯಾಧ್ಯಕ್ಷೇನ ಪ್ರಕೃತಿ, ಕೃಷ್ಣನ ಅಧ್ಯಕ್ಷತೆ. ಅಕ್ಷ ಅಂದರೆ ಕಣ್ಣು, ಅಧ್ಯಕ್ಷತೆ ಅಂದರೆ ಕಣ್ಣು ಕೆಳಗಡೆ ನಡೀತಾ ಇದೆ ಅಂತ. ಯಾರು ಕಣ್ಣು ಕೆಳಗಡೆ ಕೆಲಸ ನಡೀತಾ ಇದೆ ಅವರೇ ಅಧ್ಯಕ್ಷರು. ಸೊ ಭಗವಂತ ಎಲ್ಲವನ್ನು ನೋಡ್ತಾ ಇದ್ದಾನೆ. ಸೊ ಕನಕದಾಸರು ಒಂದು ಕಥೆ ನೆನಪಾಗುತ್ತೆ. ಒಂದು ಸಲ ಗುರುಗಳು ವ್ಯಾಸರಾಯರು ಎಲ್ಲ ಶಿಷ್ಯರನ್ನು ಕರೀತಾರೆ. ಶಿಷ್ಯರನ್ನು ಕರೆದು ಒಂದು ಸೇವೆ ಕೊಡ್ತಾರೆ. ಅದೇನು, ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಡ್ತಾ ಇದ್ದೀನಿ, ಈ ಬಾಳೆಹಣ್ಣು ತಗೊಂಡು ನೀವು ಯಾರಿಗೂ ಕಾಣಿಸ್ದಿರೋ ಹಾಗೆ ನೋಬಡಿ ಶುಡ್ ಸಿ ಅಂತಹ ಜಾಗಕ್ಕೆ ಹೋಗಿ ನೀವು ತಿನ್ನಬೇಕು. ಆಯಿತು ಅಂತ ಎಲ್ಲ ಶಿಷ್ಯರು ಬಾಳೆಹಣ್ಣು ತೊಗೊಂಡು ಹೋಗ್ತಾರೆ. ಸ್ವಲ್ಪ ಹೊತ್ತು ನಂತರ ಎಲ್ಲರೂ ವಾಪಸ್ ಬರ್ತಾರೆ. ಗುರುಗಳೇ, ನಿಮ್ಮ ಅಪ್ಪಣೆಯಂತೆ ನಾವು ಬಾಳೆಹಣ್ಣನ್ನು ತಿಂದು ಬಂದಿದ್ದೀವಿ. ಸೊ ಎಲ್ಲರೂ ಬರ್ತಾರೆ, ಕನಕದಾಸನು ಬರ್ತಾರೆ. ಓಕೆ, ಆಗ ಎಲ್ಲರೂ ಕೇಳ್ತಾರೆ, ಗುರುಗಳೇ ನೀವು ಹೇಗೆ ತಿಂದ್ರಿ? ಗುರುಗಳೇ, ನಾನು ಅಡುಗೆ ಮನೆಯಲ್ಲಿ ಹೋದೆ, ಅಲ್ಲಿ ಯಾರೂ ಇರಲಿಲ್ಲ. ಅಲ್ಲಿ ಒಂದು ಬೆಡ್ಶೀಟ್ ಇತ್ತು, ಬೆಡ್ಶೀಟನ್ನು ತಲೆ ಹೊತ್ಕೊಂಡು ಯಾರೂ ನೋಡಲಿಲ್ಲ, ಒಳಗಡೆ ತಿಂದ್ಬಿಟ್ಟೆ. ಏನೊಬ್ರು ಹೇಳ್ತಾರೆ, ಗುರುಗಳೇ ನಾನು ದೂರ ಹೋದೆ, ಬೆಟ್ಟದಲ್ಲಿ ಒಂದು ಗುಫೆ ಇತ್ತು, ಅಲ್ಲಿ ಯಾವ ಪ್ರಾಣಿ ಕೂಡ ಇರಲಿಲ್ಲ, ಅಲ್ಲಿ ತಿಂದು ಬಂದ್ಬಿಟ್ಟೆ. ಏನೊಬ್ಬ ಹೇಳ್ತಾನೆ, ನಾನು ಹತ್ತಿರದಲ್ಲಿ ಒಂದು ಕೆರೆ ಇದೆ, ಕೆರೆ ಒಳಗಡೆ ಹೋದೆ, ಒಳಗಡೆ ಒಂದು ಮೀನು ನೋಡಲಿಲ್ಲ, ನಾನು ತಿಂದು ಬಂದ್ಬಿಟ್ಟೆ ಅಂತ. ಸೊ ಈ ರೀತಿ ಎಲ್ಲರೂ ತಮ್ಮ ತಮ್ಮ ಕಥೆಯನ್ನು ಹೇಳ್ತಾರೆ. ಆಗ ಕನಕದಾಸರು ಕೇಳ್ತಾರೆ, ಕನಕ ನೀನು ಹೇಗೆ ತಿಂದೆ? ಗುರುಗಳೇ ಕ್ಷಮಿಸಿ, ನಾನು ನಿಮ್ಮ ಆದೇಶವನ್ನು ಪಾಲನೆ ಮಾಡೋಕ್ಕಾಗಲಿಲ್ಲ, ನಾನು ಬಾಳೆಹಣ್ಣನ್ನು ವಾಪಸ್ ತಂದಿದ್ದೀನಿ. ಎಲ್ಲ ಶಿಷ್ಯರು ಗುರುದ್ರೋಹಿ. ಗುರುಗಳ ಒಂದು ಚಿಕ್ಕ ಒಂದು ಅಪ್ಪಣೆ ಕೂಡ ನೀವು ಫಾಲೋ ಮಾಡೋಕ್ಕಾಗಲಿಲ್ಲ, ಎಂಥ ಶಿಷ್ಯ ನೀನು? ಗುರು ಹೇಳ್ತಾರೆ, ಕನಕ ಯಾಕೆ ನೀನು ತಿನ್ನಲಿಲ್ಲ? ಗುರುಗಳೇ, ನಾನು ಎಲ್ಲ ಸ್ಥಳಕ್ಕೆ ಹೋದೆ, ನಾನು ಅಡುಗೆ ಮನೆಗೆ ಹೋದೆ, ಗುಫೆ ಒಳಗೆ ಹೋದೆ, ಕೆರೆಗೂ ಹೋದೆ, ಆದರೆ ಎಲ್ಲೋದ್ರೂ ನನ್ನ ಕೃಷ್ಣ
ನಾನು ನೋಡ್ತಾ ಇಲ್ಲ. ಎಲ್ಲ ಕಡೆ ಕೃಷ್ಣ ಕಾಣಿಸ್ತಾ ಇಲ್ಲ. ಸೊ ನಾನು ತಿನ್ನೋಕ್ಕಾಗಲಿಲ್ಲ, ವಾಪಸ್ ಹೋಗಿ ಬಂದುಬಿಟ್ಟೆ. ಇದರ ಅರ್ಥ ಏನು? ಭಗವಂತ ಎಲ್ಲೆಡೆ ಇದ್ದಾನೆ. ಸೊ ಗುರುಗಳು ಕನಕದಾಸನ ಮಹಿಮೆಯನ್ನು ತೋರಿಸೋದಕ್ಕೆ ಈ ಒಂದು ಪರೀಕ್ಷೆ ಮಾಡಿದ್ರು. ಯಾಕಂದರೆ ಎಲ್ಲ ಶಿಷ್ಯರು ಅವರಿಗೆ ಗೌರವ ಬಂದಿತ್ತು. ನಾವು ಉನ್ನತ ಕುಲದವರು, ನಾವು ಪಂಡಿತರು, ನಾವು ವಿದ್ವಾಂಸರು, ನಮಗೆಲ್ಲ ಶಾಸ್ತ್ರ ಗೊತ್ತು. ಕನಕನಿಗೇನು ಗೊತ್ತು? ಅವನು ಕೀಳು ಜಾತಿಯವನು. ಸೊ ಈ ರೀತಿ ತಮ್ಮ ಜಾತಿ ಮೇಲೆ ಗರ್ವ ಇತ್ತು. ಬಟ್ ವ್ಯಾಸರಾಯರಿಗೆ ಗೊತ್ತಿತ್ತು ಕನಕದಾಸನ ಭಕ್ತಿ ಎಷ್ಟು ದೊಡ್ಡದಾಗಿದೆ ಅಂತ. ಈಸ್ ವೆರಿ ಡಿವೋಟಿ ಅಂತ ಗೊತ್ತಿತ್ತು. ಸೊ ಕನಕದಾಸನ ಮಹಿಮೆಯನ್ನು ಎಲ್ಲರಿಗೂ ತೋರಿಸೋದಕ್ಕೆ ಈ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಈ ಪರೀಕ್ಷೆಗೆ ಕನಕ ಪಾಸಾಗ. ಸೊ ಕನಕನ ಮಹಿಮೆ ಎಲ್ಲರಿಗೂ ಗೊತ್ತಾಯಿತು. ಸೊ ಮಯಾಧ್ಯಕ್ಷೇಣ ಪ್ರಕೃತಿ, ಭಗವಂತನ ಅಧ್ಯಕ್ಷತೆಯಲ್ಲಿ ಇಡೀ ಜಗತ್ತು ನಡೀತಾ ಇದೆ. ಸೂಯತೆ ಸ ಚರಾಚರಂ, ಚರವಸ್ತುಗಳು ಮತ್ತು ಅಚರ ವಸ್ತುಗಳು, ಚರಜೀವಿಗಳು ಮತ್ತು ಅಚರ ವಸ್ತುಗಳು ಎರಡು ಭಗವಂತನ ಅಧ್ಯಕ್ಷತೆಯಲ್ಲಿಯೇ ನಡೀತದೆ, ಕಾರ್ಯ ಮಾಡ್ತಾ ಇದ್ದಾರೆ. ರೈಟ್. ಅಚರ ವಸ್ತುಗಳೆಂದರೆ ವಾಯು, ಇವೆಲ್ಲ ಮಳೆ, ಯಾವ ಅಚರ ವಸ್ತು? ದೇ ಆರ್ ಆಲ್ ಕ್ರಿಯೇಟೆಡ್ ಬೈ ಕೃಷ್ಣ. ಕೃಷ್ಣನೇ ಸೃಷ್ಟಿ ಮಾಡಿರೋದು. ಮತ್ತು ನಾವು ಕೂಡ ಫ್ರೀ ಇಲ್ಲ. ನಾವು ಕೂಡ ಭಗವಂತನ ಅಧ್ಯಕ್ಷತೆಯಲ್ಲಿ ಭಗವಂತನ ಅನುಮತಿ ಅಂತಲೇ ಕೆಲಸ ಮಾಡಬೇಕು. ನಾವು ಸ್ವತಂತ್ರ ಅಲ್ಲ. ನಮ್ಮ ಸ್ವಾತಂತ್ರ್ಯ ಇದೆ, ಆದರೆ ಸ್ವಲ್ಪ ಸ್ವಾತಂತ್ರ್ಯ. ಅವರ ಸ್ವಾತಂತ್ರ್ಯ ಇಸ್ ವೆರಿ ಲಿಮಿಟೆಡ್. ಭಗವಂತನಿಗೆ ಅನ್ಲಿಮಿಟೆಡ್ ಸ್ವಾತಂತ್ರ್ಯ, ಇಡೀ ಜಗತ್ತಿನ ಸೃಷ್ಟಿಕರ್ತ. ಆದರೆ ನಮ್ಮ ಸ್ವಾತಂತ್ರ್ಯತೆ ಕಮ್ಮಿ ಇದೆ. ಹೇಗೆ? ಒಂದು ಆಕಳನ್ನು ಕಟ್ತಾರೆ, ಮನೇಲಿ ಆಕಳು ಕಟ್ತಾರಲ್ಲ, ಆಕಳಿಗೆ ಸ್ವಾತಂತ್ರ್ಯ ಇದೆ. ಎಷ್ಟಿದೆ ಸ್ವಾತಂತ್ರ್ಯ? ಅದು ಹಗ್ಗ ಎಷ್ಟು ಉದ್ದ ಅಷ್ಟೇ ಸ್ವಾತಂತ್ರ್ಯ. ಕರೆಕ್ಟ್. ಎಷ್ಟು ಉದ್ದ ಹಗ್ಗ ಕಟ್ಟಬೇಕಂತ ಯಾರು ನಿರ್ಣಯ ಮಾಡ್ತಾರೆ? ಮಾಲೀಕ ನಿರ್ಣಯ ಮಾಡ್ತಾನೆ. ರೈಟ್. ಅದು ತುಂಬ ಏನಂತಾರೆ, ಸೆಟ್ಟಿನ ಹಸು ಇದ್ದರೆ ಗಟ್ಟಿ ಕಟ್ತಾರೆ. ಅವ್ರಿಗೆ 1 ಫೀಟ್ ಬಿಟ್ಟಿರ್ತಾರೆ ಅಷ್ಟೇ. ರೈಟ್. ತಿನ್ನಬೇಕು, ಮಲ್ಕೋಬೇಕು, ಅಷ್ಟೇ ಕಟ್ತಾರೆ. ಅದು ಹೇಳಿದ ಮಾತನ್ನು ಕೇಳ್ತಾ ಇತ್ತು, ಬೇರೆಯವರಿಗೆ ತೊಂದರೆ ಕೊಡ್ತಾ ಇಲ್ಲ, ಸ್ವಲ್ಪ ಉದ್ದ ಬಿಡ್ತಾರೆ. ಮತ್ತು ಅದು ಯಾರಿಗೂ ತೊಂದರೆ ಕೊಡೋದಿಲ್ಲ, ಮನೆಯಿಂದ ಓಡಿ ಹೋಗೋದಿಲ್ಲ ಕೂಡ. ಮನೆ ಎಲ್ಲೋದ್ರೂ ವಾಪಸ್ ಬರುತ್ತೆ. ಫುಲ್ ಖಾತ್ರಿ ಇದ್ದರೆ ಹಗ್ಗ ಬಿಚ್ಚಿಬಿಡ್ತಾರೆ. ರೈಟ್. ಕೆಲವೊಮ್ಮೆ ಎತ್ತುಗಳಿಗೂ ಕೂಡ, ಎತ್ತಿಗೆ ಮೂಗು ದಾರ ಕಟ್ತಾರೆ ನೋಡಿ. ಯಾಕೆ? ಅದನ್ನು ಕಂಟ್ರೋಲ್ ಮಾಡೋದಕ್ಕೆ. ಯಾಕಂದರೆ ಕಟ್ಟಲಿಲ್ಲ ಅಂದರೆ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಕೆಲವೊಂದು ಗೋಶಾಲೆ ನೋಡಿದ್ವಿ, ಮೂಗು ದಾರ ಕಟ್ಟಿರೋದಿಲ್ಲ, ಬಿಚ್ಚಿರ್ತಾರೆ. ಯಾಕೆ? ಅಲ್ಲಿ ಅದು ಹೇಳಿದ್ರೆ ಕೇಳುತ್ತೆ ಅಂತ ಅರ್ಥ. ಅದೇ ರೀತಿ ಒಬ್ಬ ಜೀವಿ, ಇಫ್ ಈಸ್ ಇಂಡಿಪೆಂಡೆಂಟ್, ಜೀವಾತ್ಮ ಸ್ವತಂತ್ರನಾಗಿ ತನ್ನ ಇಚ್ಛೆಯಂತೆ ಜೀವನ ಮಾಡಬೇಕು ಅಂತ ಬಯಸಿದರೆ ಭಗವಂತ ಏನು ಮಾಡ್ತಾನೆ? ಯು ವಾಂಟ್ ಫ್ರೀಡಮ್? ಓಕೆ, ಇದು ದಾರ ಕಟ್ತೀನಿ, ಇಷ್ಟೇ ನಿನ್ನ ಫ್ರೀಡಮ್, ಇದರಲ್ಲಿ ಏನು ಮಾಡ್ತೀನಿ ಮಾಡಿ. ಸೊ ಆ ಸ್ವಾತಂತ್ರ್ಯವನ್ನು ಭಗವಂತ ನಿರ್ಣಯ ಮಾಡ್ತಾನೆ. ಸೊ ನಾವು ಚರಜೀವಿಗಳು ಕೂಡ ನಮಗೊಂದು ಮಿತಿ ಇದೆ. ರೈಟ್. ಸೊ ವಿ ಹ್ಯಾವ್ ಇಂಡಿಪೆಂಡೆನ್ಸ್, ನಮ್ಮ ಸ್ವಾತಂತ್ರ್ಯ ಇದೆ, ಆದರೆ ಅದು ಲಿಮಿಟೆಡ್ ಆಗಿದೆ. ನಾವು ಮನ್ಸಿಗೆ ಬಂದಂಗೆ ಮಾಡೋಕ್ಕಾಗಲ್ಲ. ಮನ್ಸಿಗೆ ಬಂದಿದ್ದು ತಿನ್ನೋಕ್ಕಾಗಲ್ಲ. ಮನ್ಸಿಗೆ ಬಂದು ತಿಂದರೆ ಹೊಟ್ಟೆ ನೋವು. ರೈಟ್. ನಾವು ಪಕ್ಷಿಗಳ ಥರ ಹಾರಕ್ಕೆ ಆಗಲ್ಲ. ಯಾಕೆ? ಪಕ್ಷಿಗಳಿಗೆ ಆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ದೇವರು, ಅದು ನಮಗೆ ಕೊಟ್ಟಿಲ್ಲ. ನಾವು ಹೋದರೆ ವಿಮಾನದಲ್ಲೇ ಹೋಗಬೇಕು. ನಾವು ನೀರಿನಲ್ಲಿ ಮೀನಿನ ಥರ ಈಜೋಕ್ಕಾಗಲ್ಲ. ಬಿಕಾಸ್ ಫಿಶ್ ಇಸ್ ಕಂಡೀಷನ್ ಟು ಬಿ ಇನ್ ವಾಟರ್. ರೈಟ್. ಭಗವಂತ ಅದಕ್ಕೆ ಒಂದು ಸೀಮೆ ಕೊಟ್ಟಿದ್ದಾನೆ, ನೀರಿನಲ್ಲಿ ನೀರಿರ್ಬೋದು ಅಂತ. ನಮಗೆ ನೆಲ ಕೊಟ್ಟಿದ್ದಾನೆ, ನೆಲದಲ್ಲಿ ನಾವು ಸುಖವಾಗಿರ್ಬೋದು, ನೆಲದ ಮೇಲೆ. ರೈಟ್. ಸೊ ಫಿಶ್ ಈಸ್ ಹ್ಯಾಪಿ ಇನ್ ವಾಟರ್, ಮ್ಯಾನ್ ಈಸ್ ಹ್ಯಾಪಿ ಆನ್ ಲ್ಯಾಂಡ್, ಬರ್ಡ್ ಈಸ್ ಹ್ಯಾಪಿ ಇನ್ ಸ್ಕೈ. ಎಲ್ಲರಿಗೂ ಭಗವಂತ ಒಂದೊಂದು ಲಿಮಿಟ್ ಕೊಟ್ಟಿದ್ದಾನೆ, ಅಲ್ಲಿ ಅವ್ರು ಏನಾದರೂ ಮಾಡ್ಬೋದು. ರೈಟ್. ಅದರಲ್ಲೂ ಲಿಮಿಟ್ ಇದೆ. ಭಾರತದ ಸಿಟಿಜನ್ ಭಾರತದಲ್ಲೇ ಇರಬೇಕು. ಹೊರದೇಶಕ್ಕೆ ಹೋಗ್ಬೇಕಂದ್ರೆ ಮತ್ತೆ ಎಲ್ಲ ರೈಟ್. ಸೋ ಮಚ್ ಫಾರ್ಮಾಲಿಟೀಸ್ ಆರ್ ದೇರ್. ಯಾಕೆ ಬರ್ತಾಯಿದ್ದೀರಾ, ಏನು ಕೆಲಸ ನಿಮಗೆ,
ಎಲ್ಲ 100 ಕ್ವಶನ್ಸ್ ಕೇಳ್ತಾರೆ, ಕರೆಕ್ಟ್? ಮತ್ತು ಅಷ್ಟೇ ಅಲ್ಲ, ಒಂದು ಊರು ಬಿಟ್ಟು, ಒಂದು ಸ್ಟೇಟ್ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಹೋಗಬೇಕಾದ್ರೂ ತೋರಿಸ್ಬೇಕು. ಚೆಕ್ ಪಾಯಿಂಟ್ಸಲ್ಲಿ ಕೇಳ್ತಾರೆ, ಎಲ್ಲಿದೆ ನಿಮ್ಮ ಕಾರ್ಡು, ಎಲ್ಲಿದೆ ನಿಮ್ಮ ವೆಹಿಕಲ್ ಲೈಸೆನ್ಸು, ಅದು ಇದು, ಕರೆಕ್ಟ್? ಸೊ ಸ್ವಾತಂತ್ರ್ಯ ಇಟ್ ಈಸ್ ಲಿಮಿಟೆಡ್. ಅಷ್ಟು ಸೀಮೆಯಲ್ಲಿ ನಮ್ಮ ಕರ್ಮಾನುಸಾರ, ಪೂರ ಕರ್ಮಾನುಸಾರ ನಮಗೆ ಭಗವಂತ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಅದನ್ನು ನಾವು ಚೆನ್ನಾಗಿ ಉಪಯೋಗಿಸಿ, ಆ ಸ್ವಲ್ಪ ಸ್ವಾತಂತ್ರ್ಯವನ್ನು ನಾವು ಚೆನ್ನಾಗಿ ಉಪಯೋಗಿಸಿ ಭಗವಂತನ ಹೃದಯವನ್ನು ಗೆದ್ದರೆ ಭಗವಂತ ನಮಗೆ ಫ್ರೀಡಮ್ ಕೊಡ್ತಾನೆ. ಓ ಚೆನ್ನಾಗಿ ಮಾಡಿದೆ, ಸ್ವರ್ಗಕ್ಕೆ ಹೋಗು. ಓ ಇನ್ನೂ ಚೆನ್ನಾಗಿ ಭಕ್ತಿ ಮಾಡ್ತಾ ಇದೆಯಾ, ವೈಕುಂಠಕ್ಕೆ ಬಾ ಅಂತ, ರೈಟ್? ಸೊ ಭಕ್ತರಿಗೆ ಫುಲ್ ಫ್ರೀಡಮ್ ಕೊಡ್ತಾನೆ ಭಗವಂತ. ಈಗ ಫುಲ್ ಫ್ರೀಡಮ್. ಉದಾಹರಣೆಗೆ ನೋಡಿ, ನಾರದ ಮುನಿಗಳಿಗೆ ದೇರ್ ಇಸ್ ನೋ ಬೌಂಡ್ರಿ. ಅವ್ರು ಎಲ್ಲಾದರೂ ಹೋಗ್ಬೋದು. ಕೆಲವೊಮ್ಮೆ ನರಕಕ್ಕೆ ಹೋಗ್ತಾರೆ, ಕೆಲವೊಮ್ಮೆ ಹಿರಣ್ಯಕಶಿಪುವಿನ ಅಸುರರ ಸಾಮ್ರಾಜ್ಯಕ್ಕೆ ಹೋಗ್ತಾನೆ, ಕೆಲವೊಮ್ಮೆ ಸ್ವರ್ಗಕ್ಕೆ ಹೋಗ್ತಾರೆ, ಕೆಲವೊಮ್ಮೆ ವೈಕುಂಠಕ್ಕೆ ಹೋಗಿ ಬರ್ತಾರೆ. ಫ್ರೀ ವೀಸಾ ಆಲ್ ಓವರ್ ದ ವರ್ಲ್ಡ್, ಎಲ್ಲಾದರೂ ಹೋಗ್ಬೋದು. ಸೊ ಅಂತಹ ಸ್ವಾತಂತ್ರ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಯಾವಾಗ ಒಬ್ಬ ಜೀವಾತ್ಮ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತನಾಗ್ತಾನೆ, ಆಗ ಅವನಿಗೆ ಸಂಪೂರ್ಣ ಸ್ವಾತಂತ್ರ್ಯತೆ ಸಿಗುತ್ತೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಮನೋಧರ್ಮಗಳನ್ನು ಬಿಟ್ಟು, ನಮ್ಮ ಅನಿಸಿಕೆಗಳನ್ನು, ನಮ್ಮ ಆಸೆಗಳನ್ನು, ಇದರೆಲ್ಲ ತ್ಯಾಗ ಮಾಡಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಕೇವಲ ಭಗವಂತನಿಗೆ ಶರಣಾಗಬೇಕು. ಸರೆಂಡರ್ ಓನ್ಲಿ ಟು ಕೃಷ್ಣ. ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತಗೊಳಿಸ್ತೀನಿ. ಮಾ ಶುಚಃ, ಡು ನಾಟ್ ಫಿಯರ್ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ದ ಸೂತ್ರ ಫಾರ್ ಫ್ರೀಡಮ್. ನಮಗೆ ಸರ್ವ ಸ್ವಾತಂತ್ರ್ಯತೆ ಬೇಕು ಅಂದರೆ ನಾವು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತರಾಗಬೇಕು. ದಟ್ ಇಸ್ ದ ಸೀಕ್ರೆಟ್ ಆಫ್ ಸಕ್ಸಸ್, ಸೀಕ್ರೆಟ್ ಆಫ್ ಇಂಡಿಪೆಂಡೆನ್ಸ್, ರೈಟ್? ಮಯಾ ದಕ್ಷೇಣ ಪ್ರಕೃತಿ ಸೂಯತೆ ಸರ್ ಚರಾಚರಂ ಹೇತುನ, ಹೇ ಕೌಂತೆಯ, ಅನೇನ ಹೇತುನ ಜಗದ್ವಿಪರಿವರ್ತತೆ. ಈ ಪ್ರಕೃತಿಯ ಕಾರಣದಿಂದ ಜಗತ್ತು ಕೆಲಸ ಮಾಡುತ್ತಿದೆ ಅಂತ ಕೃಷ್ಣ ಹೇಳ್ತಾನೆ, ರೈಟ್? ಈ ಕೆಲವರು ವಿಜ್ಞಾನಿಗಳಿದ್ದಾರೆ, ಅವರು ಹೇಳ್ತಾರೆ ದೇವರೇ ಇಲ್ಲ ಅಂತ. ಎಲ್ಲವೂ ಆಕಸ್ಮಿಕವಾಗಿ ನಡೀತಾ ಇದೆ. ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಬೈ ಚಾನ್ಸ್ ಥಿಯರಿ, ರೈಟ್? ಸ್ಕೂಲ್ ಮಕ್ಕಳಿಗೆ ಗೊತ್ತಿರಬೇಕು, ಚಾನ್ಸ್ ಥಿಯರಿ. ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಬೈ ಚಾನ್ಸ್, ದೇರ್ ಇಸ್ ನೋ ಕಂಟ್ರೋಲರ್, ದೇರ್ ಇಸ್ ನೋ ಗಾಡ್ ಅಂತ ಹೇಳ್ತಾರೆ. ಬಟ್ ಕೃಷ್ಣ ಇಸ್ ಟೆಲ್ಲಿಂಗ್ ಮಯಾ ದಕ್ಷಿಣ ಪ್ರಕೃತಿ, ರೈಟ್? ಈಗ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಇರ್ತಾರೆ, ರೈಟ್? ಸ್ಕೂಲಲ್ಲಿ ಪ್ರಿನ್ಸಿಪಲ್ ಅಧ್ಯಕ್ಷತೆಯಲ್ಲಿ ಎಲ್ಲ ಕೆಲಸ ನಡೀತದೆ. ಪ್ರಿನ್ಸಿಪಲ್ ಇಲ್ಲದೆ ಇರೋ ಸ್ಕೂಲ್ ಯಾವುದಾದ್ರೂ ಇದೆಯಾ? ಪ್ರೆಸಿಡೆಂಟ್ ಅಥವಾ ಪ್ರೈಮ್ ಮಿನಿಸ್ಟರ್ ಇಲ್ಲದೆ ಇರುವ ರಾಷ್ಟ್ರ ಯಾವುದಾದ್ರೂ ಇದೆಯಾ? ಇಲ್ಲ. ಯಾರಾದರೂ ಇರಲೇಬೇಕು. ಒಳ್ಳೆಯವನು ಕೆಟ್ಟವನದು ಎರಡನೇ ವಿಷಯ, ಬಟ್ ಯಾರಾದರೂ ಇರಲೇಬೇಕು ತಾನೆ. ಅಧ್ಯಕ್ಷತೆ ವಹಿಸಲೇಬೇಕು. ನಥಿಂಗ್ ಹ್ಯಾಪನ್ಸ್ ಬೈ ಚಾನ್ಸ್, ಎವ್ರಿಥಿಂಗ್ ಹ್ಯಾಪನ್ಸ್ ಬೈ ಪ್ಲ್ಯಾನ್, ಹೈಯರ್ ಅರೇಂಜ್ಮೆಂಟ್. ಎಲ್ಲವೂ ಒಂದು ಯೋಜನೆಯ ಅನುಸಾರ ನಡೆಯುತ್ತೆ. ಯಾವುದು ಆಕಸ್ಮಿಕವಾಗಿ ನಡೆಯೋದಿಲ್ಲ. ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಬೈ ಪ್ಲ್ಯಾನ್. ಅದು ಯಾರ ಪ್ಲ್ಯಾನು? ಭಗವಂತನ ಪ್ಲ್ಯಾನ್. ಈಗ ಟ್ರಾಫಿಕ್ ಸಿಗ್ನಲಲ್ಲಿ ಕೆಲವೊಮ್ಮೆ ರೆಡ್ ಲೈಟು, ಕೆಲವೊಮ್ಮೆ ಆರೆಂಜ್ ಲೈಟು, ಕೆಲವೊಮ್ಮೆ ಗ್ರೀನ್ ಲೈಟು. ಆಟೋಮೆಟಿಕ್ಕಾಗಿ ನಡೀತಾ ಇದೆಯಾ? ಇಲ್ಲ. ಟ್ರಾಫಿಕ್ ಪೊಲೀಸ್ ಇದ್ದಾನೆ, ಅದರಿಂದ ಅದೊಂದು ಪ್ರೋಗ್ರಾಮ್ ಬರೆದಿಟ್ಟು ಹೋಗಿದ್ದಾನೆ. ಎಷ್ಟು ಸೆಕೆಂಡ್ ಆದಮೇಲೆ ರೆಡ್ ಆಗಬೇಕು, ಎಷ್ಟು ಸೆಕೆಂಡ್ ಆದಮೇಲೆ ಗ್ರೀನ್ ಆಗಬೇಕು, ಎಲ್ಲ ಬರೆದಿಟ್ಟು ಹೋಗಿರ್ತಾರೆ, ರೈಟ್? ಮೆಟ್ರೋ ಟ್ರೈನಲ್ಲೂ ಕೂಡ ಡೋರ್ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಆಟೋಮೆಟಿಕ್. ಅದು ಆಟೋಮೆಟಿಕ್ ಅಂತ ಹೇಳ್ತೀವಿ, ಬಟ್ ಆಟೋಮೆಟಿಕ್ ಅಲ್ಲ ಅದು. ಅದರ ಹಿಂದೆ ಒಂದು ಪ್ರೋಗ್ರಾಮ್ ಇದೆ, ಅದು ಪ್ರೋಗ್ರಾಮ್ನ ಯಾರೋ ಮಾಡಿದ್ದಾರೆ, ರೈಟ್? ನಥಿಂಗ್ ಇಸ್ ಆಟೋಮ್ಯಾಟಿಕ್, ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್. ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ?
ರೈಟ್. ಈಗ ಲೈಟ್ ಆನ್ ಆಗುತ್ತೆ, ಇಲ್ಲಿ ಕಂಟ್ರೋಲ್ ಬಟನ್ ಇದೆ, ಬಟನ್ ಆನ್ ಮಾಡಿದರೆ ಲೈಟ್ ಆನ್ ಆಗುತ್ತೆ, ಆಫ್ ಮಾಡಿದರೆ ಆಫ್ ಆಗುತ್ತೆ. ಇಸ್ಂಟ್ ಇಟ್? ಅದೇ ರೀತಿ ಜಗತ್ತಿಗೂ ಒಬ್ಬ ನಿಯಂತ್ರಕನಿದ್ದಾನೆ. ಅವನು ಆನ್ ಅಂತ ಹೇಳಿದಾಗ ಆನ್ ಆಗುತ್ತೆ, ಆಫ್ ಅಂತ ಹೇಳಿದಾಗ ಆಫ್ ಆಗುತ್ತೆ. ಸೊ ಈ ಜಗತ್ತು ಹೇಗೆ ಆನ್ ಆಯಿತು ಅನ್ನೋದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಹೇಗೆ ಆನ್ ಆಯಿತು? ಭಾರತದಲ್ಲಿ ಓದಿದ್ವಿ. हिंदी क्लास ऊपर चल रहा है, किसी को हिंदी चाहिए तो ऊपर है, ओके. इंग्लिश क्लास भी ऊपर है, कन्नड़ इज गोइंग ऑन हियर, ओके. ಸೊ ಕೃಷ್ಣ ಇಸ್ ಟೆಲ್ಲಿಂಗ್, ಕೃಷ್ಣ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಬೈ ಹಿಸ್ ಗ್ಲಾನ್ಸ್, ನನ್ನ ದೃಷ್ಟಿಯಿಂದ. ರೈಟ್. ಕೃಷ್ಣ ಹೇಗೆ ಹೇಳ್ತಾನೆ ನೋಡಿ ಇಲ್ಲಿ. ಭಗವಂತನು ಇದೇ ರೀತಿಯಲ್ಲಿ ಹೇಗೆ ತಂದೆ ಮಗುವಿನ ಜನನಕ್ಕಾಗಿ ತಾಯಿಯ ಗರ್ಭಕ್ಕೆ ಬೀಜವನ್ನು ನೀಡುತ್ತಾನೆ, ಇದೇ ರೀತಿಯಲ್ಲಿ ಭಗವಂತನು ತನ್ನ ನೋಟ ಮಾತ್ರದಿಂದಲೇ ಐಹಿಕ ಪ್ರಕೃತಿಯ ಗರ್ಭದೊಳಗೆ ಎಲ್ಲ ಜೀವಿಗಳನ್ನು ಸೇರಿಸುತ್ತಾನೆ. ರೈಟ್. ಸೊ ತಂದೆ ಬೀಜದಿಂದ ತಾಯಿಯ ಹೊಟ್ಟೆಯಲ್ಲಿ ಮಗು ಹುಟ್ಟುತ್ತೆ. ರೈಟ್. ಸೊ ಕೃಷ್ಣ ಹೇಳ್ತಾನೆ, ನಾನೇ ತಂದೆ, ಈ ಪ್ರಕೃತಿಯೇ ತಾಯಿ. ರೈಟ್. ಸೊ ಪ್ರಕೃತಿ ಈಸ್, ಕೃಷ್ಣ ಇಸ್ ಫಾದರ್, ಪ್ರಕೃತಿ ಇಸ್ ಮದರ್. ಸೊ ಅವರಿಂದ ಮಕ್ಕಳು ಹುಡ್ತಾರೆ. ಸೊ ನಾವೆಲ್ಲ ಪ್ರಕೃತಿಯ ಮಕ್ಕಳು. ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಪ್ರಕೃತಿ. ರೈಟ್. ಸೊ ಭೂತಾಯಿ ಅಂತ ಹೇಳ್ತೀವಿ, ಯಾಕಂದರೆ ಭೂತಾಯಿಯಿಂದ ಹುಟ್ಟಿರೋದು ನಾವೆಲ್ಲ. ನಮ್ಮ ದೇಹ ಯಾರಿಂದ ನಿರ್ಮಾಣವಾಗಿದೆ? ಎದರಿಂದ ನಿರ್ಮಾಣವಾಗಿದೆ? ಪಂಚಮಹಾಭೂತ. ಪಂಚಮಹಾಭೂತ ಕೊಟ್ಟರೆ ಯಾರು? ಭೂದೇವಿ. ರೈಟ್. ಹೇಗೆ ಸಪೋಸ್ ಒಂದು ಬೀಜ ತೊಗೊತೀನೋ, ಅಕ್ಕಿ, ಜೋಳ ಏನೇ, ಅಥವಾ ಮಾವಿನ ಹಣ್ಣು, ಆ ಬೀಜವನ್ನು ನಾವು ನೆಲದಲ್ಲಿ ಬಿತ್ತುತ್ತೀವಿ, ತಾಯಿ ಗರ್ಭದಲ್ಲಿ ಬಿತ್ತುತ್ತೀವಿ, ನೀರು ಹಾಕ್ತೀವಿ, ಅದೇನಾಗುತ್ತೆ? ಬೆಳೆಯುತ್ತೆ, ಸಸಿಯಾಗಿ ಬೆಳೆಯುತ್ತೆ, ದೊಡ್ಡದಾಗುತ್ತೆ, ದೊಡ್ಡದಾಗಿ ಹಣ್ಣು ಕೊಡುತ್ತೆ. ರೈಟ್. ಸೊ ಆ ಮಣ್ಣು, ರೈಟ್, ಭೂತಾಯಿಯ ಮಣ್ಣು ಅದು ಗಿಡವಾಗಿ ಪರಿವರ್ತನೆ ಆಯಿತು. ಆದರೆ ಭೂದೇವಿಯಲ್ಲಿ ಬೀಜಗಳಿಲ್ಲ. ಬೀಜ ಕೊಟ್ಟವರು ಯಾರು? ಅಹಂ ಬೀಜ ಪ್ರದಾಪಿತ. ಕೃಷ್ಣ ಹೇಳ್ತಾನೆ, ಬೀಜ ಸಿಗೋದು ನನ್ನಿಂದಾನೆ. ಎಷ್ಟು ಬೀಜಗಳಿವೆ? 84 ಲಕ್ಷ, 84 lakh ಸ್ಪೀಷೀಸ್. ಜಲಜಾನವ ಲಕ್ಷಾಣಿ, ಸ್ಥಾವರ ಲಕ್ಷ 20, 9 ಲಕ್ಷ ಜಲಚರಗಳು, 20 ಲಕ್ಷ 20 ಲಕ್ಷ ಗಿಡಮರಗಳು, ಕ್ರಿಮಿಶರುದ್ರ ಸಂಖ್ಯಾ 11 ಲಕ್ಷ ಕ್ರಿಮಿಕೀಟಗಳು, 30 ಲಕ್ಷಾಣಿ ಪಶವ 30 ಲಕ್ಷ ಪ್ರಾಣಿಗಳು, 10 ಲಕ್ಷಾಣಿ ಪಕ್ಷಿಣಂ 10 ಲಕ್ಷ ಪಕ್ಷಿಗಳು, ಮತ್ತು 4 ಲಕ್ಷ ಮನುಷ್ಯರು. ಸೊ ಈ ಬೀಜಗಳನ್ನೆಲ್ಲ ಕೊಡೋನು ಯಾರು? ಕೃಷ್ಣನೇ. ಅಹಂ ಬೀಜ ತದಪಿತ. ಸೊ ಮಮ ಯೋನಿರ್ ಮಹದ್ಬ್ರಹ್ಮ ತಾಸಾಂ ಗರ್ಭಂ ದದಾಮ್ಯಹಂ. ಈ ಭೌತಿಕ ಪ್ರಕೃತಿ ಏನಿದೆ ಅದು ಮಮ ಯೋನಿ ಅಂತ ಹೇಳ್ತಾನೆ ಕೃಷ್ಣ, ಯೋನಿ. ಆ್ಯಂಡ್ ದೆನ್ ತಾಸಾಂ ಗರ್ಭಂ ದದಾಮ್ಯಹಂ. ಸೊ ಆ ಗರ್ಭದಲ್ಲಿ ಕೃಷ್ಣ ಗಿವ್ಸ್ ಸೀಡ್ಸ್, ಬೀಜವನ್ನು ಕೊಡ್ತಾನೆ. ಹೇಗೆ? ದೃಷ್ಟಿಯನ್ನು. ಅಹಂ ತಾಸಾಂ ಅಹಂ ಮಹದ್ಬ್ರಹ್ಮ ಅಹಂ ಬೀಜ ಪ್ರದಾಪಿತ. ಕೃಷ್ಣ ಸೇಸ್ ಇನ್ ಭಗವದ್ಗೀತಾ. ಸೊ ಕೃಷ್ಣ ಇಸ್ ದ ಫಾದರ್, ಭೌತಿಕ ಪ್ರಕೃತಿ ಇಸ್ ದ ಮದರ್. ಸೊ ನೋಟ ಮಾತ್ರದಿಂದಲೇ ಐಕ ಪ್ರಕೃತಿಯ ಗರ್ಭದೊಳಗೆ ಎಲ್ಲ ಜೀವಗಳನ್ನು ಸೇರಿಸಿದ್ದಾನೆ. ಅವರು ತಮ್ಮ ಹಿಂದಿನ ಆಸೆಗಳು ಮತ್ತು ಚಟುವಟಿಕೆಗಳು ಇವುಗಳಿಗೆ ಅನುಗುಣವಾಗಿ ವಿವಿಧ ರೂಪ ಮತ್ತು ಜೀವ ಜಾತಿಗಳಲ್ಲಿ ಹೊರಕ್ಕೆ ಬರುತ್ತಾರೆ. ಸೊ ಆ ಭಗವಂತನ ನೋಟದಲ್ಲಿ ಏನಿದೆ? 3 ಶಕ್ತಿಗಳಿವೆ. ಆ ಭಗವಂತನ ನೋಟದಲ್ಲಿ 3 ಶಕ್ತಿ, ಮೆನಿ ಶಕ್ತಿ, ಬಟ್ ಪ್ರೈಮರ್ಲಿ 3. ಕೃಷ್ಣನ ಶಕ್ತಿ ಅನಂತ, ಆದರೆ ಮುಖ್ಯವಾಗಿ 3 ಶಕ್ತಿ. ಒಂದು ಕಾಲಶಕ್ತಿ, ಟೈಮ್. ಎರಡನೇದು ಜೀವಶಕ್ತಿ, ನಾವೆಲ್ಲರೂ. ಮೂರನೇದು ಸ್ವಭಾವ, ನಮ್ಮ ಕರ್ಮಗಳು. ಪೂರ್ವ ಪ್ರಳಯ ಕಾಲದಲ್ಲಿ ನಾವು ಯಾವ ಕರ್ಮಗಳನ್ನು ಮಾಡಿದ್ವಿ, ಆ ಕರ್ಮಗಳ ಜೊತೆ ಮತ್ತೆ ಮುಂದಿನ ಸೃಷ್ಟಿಯಲ್ಲಿ ಹುಟ್ಟಿ ಬರ್ತೀವಿ. ರೈಟ್. ಈಗ ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಹೈಬರ್ನೇಷನ್ ಅಂತಾರೆ.
ಯು ಹೈಬರ್ನೇಟ್ ದ ಕಂಪ್ಯೂಟರ್ ಆ್ಯಂಡ್ ಯು ರೀಸ್ಟಾರ್ಟ್ ದ ಸೇಮ್ ಪಾಯಿಂಟ್ ಲೈಕ್ ದಟ್. ಸೊ ನಾವು ಯಾವ ಸ್ಥಿತಿಯಲ್ಲಿ ಪ್ರಳಯ ಕಾಲದಲ್ಲಿ ನಾವು ಮಲಗಿದ್ವಿ, ಮತ್ತು ಮುಂದಿನ ಸೃಷ್ಟಿಯಲ್ಲಿ ಅದೇ ರೀತಿ ನಾವು ಹುಟ್ಟಿ ಬರ್ತೀವಿ, ಅದೇ ಸ್ವಭಾವದೊಂದಿಗೆ ಹುಟ್ಟಿ ಬರ್ತೀವಿ. ಆ ಸ್ವಭಾವ ಯಾರಿಗೆ ಗೊತ್ತಾ ನಮ್ಮ ಸ್ವಭಾವ ಏನಿತ್ತಂತ? ಭಗವಂತನಿಗೆ ಗೊತ್ತಾ. ಸೊ ಭಗವಂತನ ದೃಷ್ಟಿಯಲ್ಲಿ ಕಾಲ, ಜೀವ ಮತ್ತು ಸ್ವಭಾವ. ಕಾಲಶಕ್ತಿಯಿಂದ ಏನಾಗುತ್ತೆ? ಕಾಲಶಕ್ತಿಯಿಂದ ಪ್ರಕೃತಿ ಬಿಕಮ್ಸ್ ಆ್ಯಕ್ಟಿವೇಟೆಡ್. ಈಗ ಮನೆಯಲ್ಲಿ ಮಾಸ್ಟರ್ ಇರ್ತಾನೆ, ಮನೆ ಒಡೆಯ, ಸೇವಕರು ಇರ್ತಾರೆ. ಕೆಲವೊಮ್ಮೆ ಸೇವಕರಿಗೆ ಆದೇಶ ಹೇಗೆ ಕೊಡ್ತಾನೆ? ಕಣ್ಣಿಂದ ನೋಡಿದ್ರೆ ಸಾಕು, ಕಣ್ಣಿನಿಂದಲೂ ಕೂಡ ಆದೇಶ ಕೊಡ್ಬೋದು. ಹೀಗೆ ಹೋಗಿ ಕಣ್ಣಿಂದ ಹಿಂಗೆ ಮಾಡ್ತಾರೆ, ಇಲ್ಲಿಂದ ಅಲ್ಲಿ ಹೋಗು, ಅದು ತಗೊಂಬ ಅಂತ ಅರ್ಥ. ಡಸಂಟ್ ಸ್ಪೀಕ್ ಎನಿಥಿಂಗ್, ಏನು ಮಾತಾಡೋದಿಲ್ಲ, ಅದು ಕಣ್ಣಿಂದನೇ ಇಶಾರಾ ಹಿ ಕಾಫಿ ಅಂತ ಹೇಳ್ತಾರೆ ಹಿಂದಿಲಿ. ಜಸ್ಟ್ ಇಂಡಿಕೇಶನ್ ಇಸ್ ಸಫಿಷಿಯಂಟ್. ಸೊ ಭಗವಂತನ ದೃಷ್ಟಿಯಿಂದ ಇಡೀ ಜಗತ್ತು ಆ್ಯಕ್ಟಿವೇಟ್ ಆಗುತ್ತೆ. ನಂತರ ಆ್ಯಕ್ಟಿವೇಟ್ ಆದಾಗ ಈ ಜಗತ್ತು ಮ್ಯಾನಿಫೆಸ್ಟ್ ಆಗುತ್ತೆ. ಅವ್ಯಕ್ತವಾದ ಈ ಭೌತಿಕ ಜಗತ್ತು ವ್ಯಕ್ತವಾಗುತ್ತೆ, ಈ ಬ್ರಹ್ಮಾಂಡ ಕಾಣಿಸಿಕೊಳ್ಳುತ್ತೆ, 14 ಲೋಕಗಳು ಕಾಣಿಸಿಕೊಳ್ತವೆ. ಆ ಲೋಕಗಳಲ್ಲಿ ಜೀವಿಗಳಿಗೆ ಕೃಷ್ಣ ಸ್ಥಾನವನ್ನು ಕೊಡ್ತಾನೆ. ಪೂರ್ವ ಕರ್ಮಾನುಸಾರ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಯಾವ ದೇಹ ಅವರು ತಗೋಬೇಕು, ಯಾವ ಲೋಕದಲ್ಲಿ ಇರಬೇಕು, ಏನು ಕಾರ್ಯವನ್ನು ಮಾಡಬೇಕು ಅದನ್ನು ಅವರಿಗೆ ಸ್ಮರಣೆಯನ್ನು ಅವರಿಗೆ ಕೊಡ್ತಾನೆ, ಮತ್ತು ಆ ಅವಕಾಶವನ್ನು ಕೃಷ್ಣ ಒದಗಿಸಿಕೊಡ್ತಾನೆ. ಸೊ ಈ ರೀತಿ ಕೃಷ್ಣನ ದೃಷ್ಟಿಯಿಂದ ಜಗತ್ತು ನಿರ್ಮಾಣವಾಯಿತು. ರೈಟ್, ಮಯಾಧ್ಯಕ್ಷೇಣ ಪ್ರಕೃತಿ ಅಂತ ಇದರ ಅರ್ಥ. ಈ ಎಲ್ಲ ಜೀವಿಗಳು ಪ್ರಭುವಿನ ನೋಟದಲ್ಲಿ ಜನಿಸಿದರೂ ತಮ್ಮ ಹಿಂದಿನ ಕಾರ್ಯಗಳಿಗೆ ಮತ್ತು ಆಸೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ದೇಹಗಳನ್ನು ಪಡೆಯುತ್ತಾರೆ. ಸೊ ಆ್ಯಸ್ ಪರ್ ದ ಪ್ರೀವಿಯಸ್ ಕರ್ಮಸ್, ಕೆಲವರು ಉನ್ನತ ಯೋನಿಗಳಲ್ಲಿ, ಕೆಲವರು ನಿಮ್ನ ಯೋನಿಗಳಲ್ಲಿ, ಕೆಲವರು ಮನುಷ್ಯ ಯೋನಿಯಲ್ಲಿ ಜನಿಸ್ತಾರೆ. ಯಾಕೆಂದರೆ ಪೂರ್ವ ಕರ್ಮಾನುಸಾರ ಕೆಲವರು ಸತ್ವಗುಣದಲ್ಲಿ ಇರ್ತಾರೆ, ಕೆಲವರು ರಜೋಗುಣದ ಸ್ವಭಾವವನ್ನು ಹೊಂದಿರ್ತಾರೆ, ಕೆಲವರು ತಾಮಸಿಕ ಸ್ವಭಾವವನ್ನು ಹೊಂದಿರ್ತಾರೆ. ಸತ್ವಗುಣದವರು ಸ್ವರ್ಗದಲ್ಲಿ ಮೇಲಿನ ಲೋಕಗಳಲ್ಲಿ ಹುಟ್ಟುತ್ತಾರೆ, ಊರ್ಧ್ವಂ ಗಚ್ಚಂತಿ ಸತ್ವಸ್ಥಃ. ರಜಗುಣದಲ್ಲಿರುವವರು ಭೂಮಿ ಮೇಲೆ ಹುಟ್ಟಿ ಬರ್ತಾರೆ. ತಾಮಸಿಕ ಗುಣವನ್ನು ಹೊಂದಿದವರು ರಾಕ್ಷಸ ಯೋನಿಗಳಲ್ಲಿ ಅಥವಾ ಪ್ರಾಣಿ ಯೋನಿಯಲ್ಲಿ ಹುಟ್ಟಿ ಬರ್ತಾರೆ. ಈ ರೀತಿ ತಮ್ಮ ಗುಣಕ್ಕೆ ಅನುಗುಣವಾಗಿ ಅವರು ಉನ್ನತ ಅಥವಾ ನಿಮ್ನ ಯೋನಿಗಳಲ್ಲಿ ಹುಟ್ಟಿ ಬರ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಆದುದರಿಂದ ಪ್ರಭುವು ಈ ಐಹಿಕ ಸೃಷ್ಟಿಯಲ್ಲಿ ನೇರವಾಗಿ ಪಾಲ್ಗೊಂಡಿಲ್ಲ. ಭಗವಂತ ನೇರವಾಗಿ ಸೃಷ್ಟಿ ಕಾರ್ಯ ಮಾಡ್ತಾ ಇರಲಿ. ಹೇಗೆ ಮಾಡ್ತಾನೆ? ತನ್ನ ನೋಟದಿಂದ ಮಾತ್ರ ಸ್ಟಾರ್ಟ್ ಅಂತ ಹೇಳ್ಬಿಡ್ತಾನೆ ಅಷ್ಟೇ. ಭೌತಿಕ ಸೃಷ್ಟಿ ಸ್ಟಾರ್ಟ್ ಆಗುತ್ತೆ, ಮತ್ತು ಎಂಡಲ್ಲಿ ಪ್ರಳಯ ಆಗೋ ಅಂತ ಹೇಳ್ತಾನೆ, ಪ್ರಳಯ ಆಗಿಬಿಡುತ್ತೆ. ಸೊ ನೇರವಾಗಿ ಕೃಷ್ಣ ಈ ಸೃಷ್ಟಿ ಕಾರ್ಯದಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಉದಾಹರಣೆಗೆ ಕಂಪ್ನಿಯ CEO ಇರ್ತಾರೆ, CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ. ಅವರು ನೇರವಾಗಿ ಎಲ್ಲ ಕೆಲಸ ಮಾಡೋದಿಲ್ಲ, ಮ್ಯಾನೇಜರ್ನ ಇಟ್ಟಿರ್ತಾರೆ. ಸೊ ಮ್ಯಾನೇಜರ್ನ ಕರೀತಾರೆ ಮೀಟಿಂಗ್, ಮ್ಯಾನೇಜರ್ ಹೊಸ ಪ್ರಾಜೆಕ್ಟ್ ನೀನು ಸ್ಟಾರ್ಟ್ ಮಾಡಿ ತಗೋ, ರಿಪೋರ್ಟ್ ಕೊಡ್ತಾ ಇರೋದು ಅಷ್ಟೇ. ಸೊ ಕೃಷ್ಣ ಪ್ಲೇಸ್ ದಟ್ CEO ರೋಲ್. ಇಟ್ ಡಸಂಟ್ ಗೆಟ್ ಇನ್ ಟು ಡೈರೆಕ್ಟ್ಲಿ ಕ್ರಿಯೇಷನ್, ಮೇಂಟೆನೆನ್ಸ್ ಆ್ಯಂಡ್ ಡಿಸ್ಟ್ರಕ್ಷನ್. ಕೃಷ್ಣ, ಬ್ರಹ್ಮ, ವಿಷ್ಣು, ಶಿವ ಮೂರು ಜನರನ್ನು ಸೃಷ್ಟಿ ಮಾಡ್ತಾನೆ. ಬ್ರಹ್ಮ ನೀನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವ, ವಿಷ್ಣು ಮೇಂಟೈನ್, ಇದನ್ನು ನಿರ್ವಹಿಸು, ಶಿವ ಪ್ರಳಯ ಕಾಲದಲ್ಲಿ ನೀನು ತಾಂಡವ ನೃತ್ಯವನ್ನು ಮಾಡಿ ಎಲ್ಲವನ್ನು ಸಂಹಾರ ಮಾಡು. ರೈಟ್, ಸೃಷ್ಟಿ, ಸ್ಥಿತಿ, ಪ್ರಳಯ ಇವೆಲ್ಲವೂ ಭಗವಂತನ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಆದರೆ ಭಗವಂತ ನೇರವಾಗಿ ಇನ್ವಾಲ್ವ್ ಆಗೋದಿಲ್ಲ. ತನ್ನ ವಿವಿಧ ಶಕ್ತಿಗಳು ಅಥವಾ ವಿವಿಧ ಅವತಾರಗಳ ಮೂಲಕ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆತನು ಐಹಿಕ ಪ್ರಕೃತಿಯತ್ತ ಕನ್ನೋಟ ಬೀರುತ್ತಾನೆ ಅಷ್ಟೇ. ಇದರಿಂದ ಐಹಿಕ ಪ್ರಕೃತಿಯು ಕಾರ್ಯೋನ್ಮುಖವಾಗುತ್ತದೆ ಮತ್ತು ಕೂಡಲೇ ಎಲ್ಲವೂ ಸೃಷ್ಟಿಯಾಗುತ್ತದೆ. ಸೊ ಓನ್ಲಿ ಇಸ್ ಗ್ಲಾನ್ಸ್ ಇಸ್ ಸಫಿಷಿಯಂಟ್. ಭಗವಂತ ನೋಡಿದರೆ ಸಾಕು ಎಲ್ಲ ಕೆಲಸ ಆಗುತ್ತೆ. ಭಗವಂತ ನೇರವಾಗಿ ಬರಬೇಕಂತ ಇಲ್ಲ. ಕೆಲವರಿಗೆ ಒಂದು ವಿಚಿತ್ರ ಕನ್ಸೆಪ್ಷನ್ ಇರುತ್ತೆ ಭಗವಂತನ ಬಗ್ಗೆ. ಭಗವಂತ ಇಷ್ಟು ದೊಡ್ಡ ಸೃಷ್ಟಿಯನ್ನು ನೋಡ್ಕೊತಾ ಇದ್ದಾನೆ, ತುಂಬ ಬ್ಯುಸಿ ಇರಬೇಕು ಅವರು,
ನಮಗೋಸ್ಕರ ಟೈಮ್ ಎಲ್ಲಿದೆ ಅವ್ರಿಗೆ? ಹೌದಾ? ಭಗವಂತ ಎಷ್ಟು ಬ್ಯುಸಿ ಇರ್ಬೇಕು ತಾನೆ, ಎಷ್ಟು ಬ್ರಹ್ಮಾಂಡಗಳು, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಕೆಲವರು ಒಂದು ಕಂಪನಿ ಓಡಿಸೋದಕ್ಕೆ, ಒಂದು ರಾಷ್ಟ್ರ ಓಡಿಸೋದಕ್ಕೆ ಎಷ್ಟು ಕಷ್ಟಪಡಬೇಕಾಗುತ್ತೆ. ಆದರೆ ಕೃಷ್ಣ ಇಸ್ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಬಟ್ ಕೃಷ್ಣ ನೋಡಿ ಮುರಳಿ ಗೊತ್ತಾಗಲ್ಲ ಅಷ್ಟೇ, ಮುರಳಿ ಥರ ಬ್ಯುಸಿ ಇಲ್ಲ. ನಮಗೋಸ್ಕರ ಸಾಕಷ್ಟು ಟೈಮ್ ಇದೆ ಅವ್ರ ಹತ್ರ. ಯಾಕೆ? ಕೃಷ್ಣ ಈ ಸೃಷ್ಟಿ ಕಾರ್ಯವನ್ನು ಬ್ರಹ್ಮ ವಿಷ್ಣು ಮಹೇಶ್ವರಿ ಒಪ್ಪಿಸಿದ್ದಾರೆ. ಒಬ್ಬ ವಿದೇಶದಿಂದ ಬರ್ತಾನೆ ಭಾರತಕ್ಕೆ ದೇವರನ್ನು ಹುಡ್ಕೋದಕ್ಕೆ. ಯಾರು ದೇವರು, ಯಾರು ದೇವರು? ಯಾಕೆಂದರೆ ಅವನಿಗೆ ಕೇಳಿದ್ದಾರೆ, ಭಾರತಕ್ಕೆ ಹೋದರೆ ನಿಮ್ಗೆ ದೇವರು ಸಿಗ್ತಾರೆ ಅಂತ. ಯಾಕಂದರೆ ಪಾಶ್ಚಾತ್ಯ ಧರ್ಮಗಳಲ್ಲಿ ದೇವರ ಬಗ್ಗೆ ಅಷ್ಟು ವಿಸ್ತಾರವಾದ ಜ್ಞಾನ ಇಲ್ಲ. ಗಾಡ್ ಈಸ್ ಫಾದರ್, ಗಾಡ್ ಈಸ್ ಅವರ್ ಮೇಂಟೈನರ್ ಅಂತ ಅಷ್ಟೇ ಗೊತ್ತು. ಗಾಡ್ ಗಿವ್ ಅಸ್ ಅವರ್ ಡೈಲಿ ಬ್ರೆಡ್ ಅಂತ ಬೇಡ್ಕೊತಾರೆ. ದೇವರೇ ನನಗೆ ಇವತ್ತಿನ ಊಟ ಕೊಡು ಅಂತ ಬೇಡ್ಕೊತಾರೆ. ಬಟ್ ದೇವರ ಬಗ್ಗೆ ವೈಜ್ಞಾನಿಕ ಜ್ಞಾನ ಅಲ್ಲಿಲ್ಲ. ಭಾರತಕ್ಕೆ ಹೋಗೋ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸೊ ಭಾರತಕ್ಕೆ ಬರ್ತೇನೆ, ಒಂದು ಗುಡಿಯಿಂದ ಇನ್ನೊಂದು ಗುಡಿಗೆ ಹೋಗ್ತಾ ಇದ್ದ. ಒಂದು ಗುಡಿಯಲ್ಲಿ ಹೋಗ್ತಾನೆ, ನೋಡ್ತಾನೆ ಒಬ್ಬ ದೇವಿ ನಿಂತಿದ್ದಾಳೆ. ನಾಲ್ಗೆ ಹೊರಗಡೆ ಇದೆ, ಕೈಯಲ್ಲಿ ತ್ರಿಶೂಲ, ಹಸುರನ ಮೇಲೆ ಕಾಲಿಟ್ಟು ಸಿಂಹದ ಮೇಲೆ ಆರುಗಳಾಗಿ ಘೋರ ರೂಪ, ಕೈ ಮುಗಿದು ಹೊರಗೆ ಬರ್ತಾನೆ. ನನಗೋಸ್ಕರ ಅನದರ್ ಟೆಂಪಲ್. ಅಲ್ಲಿ ಇನ್ನೊಬ್ಬ ದೇವರು ನವಿಲಿನ ಮೇಲೆ ಕೂತಿದ್ದಾರೆ, ಅವರು ಕೂಡ ಆಯುಧಗಳನ್ನ ಇಟ್ಕೊಂಡಿದ್ದಾರೆ. ದೆನ್ನಿಗೋಸ್ಕರ ಅನದರ್ ಟೆಂಪಲ್, ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ನೋಡ್ತಾರೆ ದೇರ್ ಇಸ್ ಅನದರ್ ಗಾಡ್ ಗಿವಿಂಗ್ ಬೆನಿಡಿಕ್ಷನ್ಸ್, ಆಶೀರ್ವಾದ ಕೊಡ್ತಾರೆ. ಸಮ್ ವಿತ್ 4 hands, ಸಮ್ ವಿತ್ 4 hands, 2 hands. ದೆನ್ನಿಗೋಸ್ಕರ ಅನದರ್ ಟೆಂಪಲ್, ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ದೇವ್ರನಿಂದ 4 ಭುಜಗಳು, ಶಂಖ ಚಕ್ರ ಗದಾ ಪದ್ಮ. ನನ್ನ ಕೈ ಮುಗಿತಾರೆ ಮತ್ತೆ ಬರ್ತಾನೆ. ದೆನ್ನಿಗೋಸ್ಟು ಕೃಷ್ಣ ಟೆಂಪಲ್. ಕೃಷ್ಣ ಟೆಂಪಲ್ ಬರ್ತಾರೆ, ನೋಡ್ತಾರೆ ಕೃಷ್ಣ ಇಸ್ ಪ್ಲೇಯಿಂಗ್ ಫ್ಲೂಟ್. ದೆನ್ ಇಸ್ ಹಿ ಶುಡ್ ಬಿ ಗಾಡ್. ಇವರೇ ದೇವ್ರು ಇರಬೇಕು ಅಂತ. ವೈ ಹಿ ಕೇಮ್ ಟು ದಿಸ್ ಕನ್ಕ್ಲೂಷನ್? ಯಾಕೆ ಈ ನಿರ್ಧಾರಕ್ಕೆ ಬಂದ? ಕೆಲಸ ಇಲ್ಲ, ಫ್ರೀ ಆಗಿದ್ದಾರೆ. ನ ತಸ್ಯ ಕಾರಣಂ ಕಾರ್ಯಂ ಕರಣಂ ಚ ವಿದ್ಯತೆ, ನ ತತ್ಸಮಶ್ಚಾಭ್ಯಧಿಕಶ್ಚ ದೃಶ್ಯತೆ. ಕೃಷ್ಣ ಸೇಸ್, ನನಗೆ ಮಾಡೋದಕ್ಕೆ ಯಾವುದೇ ಕಾರ್ಯವಿಲ್ಲ. ನ ತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ. ಗಾಡ್ ಈಸ್ ಒನ್ ಹೂ ಹ್ಯಾಸ್ ನೋ ಡ್ಯೂಟೀಸ್ ಟು ಡೂ. ಏನು ಕೆಲಸ ಇಲ್ಲ ಅವರಿಗೆ. ಕೃಷ್ಣ ಸೇಸ್ ಆಲ್ಸೋ ದಿಸ್. Another shloka he says, Namam karmani limpanti name karma phale spraha iti mam yo bijanati karma virna sabadyate. It comes, I think, in 5th chapter. Namam karmani limpanti name karma phale spraha. ನನಗೆ ಯಾವ ಕರ್ಮ ತಟ್ಟೋದಿಲ್ಲ ಮತ್ತು ಕರ್ಮ ಮಾಡೋ ಇಚ್ಛೆ ನನಗಿಲ್ಲ, ಮಾಡಬೇಕಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಸೊ ದಿಸ್ ಈಸ್ ಗಾಡ್. ಗಾಡ್ ಈಸ್ ನಾಟ್ ಬ್ಯುಸಿ. ಯಾಕೆಂದರೆ ದೇವರಲ್ಲಿ ಎಷ್ಟು ಶಕ್ತಿಗಳಿವೆ ಅಂದರೆ ಅನಂತ ಶಕ್ತಿಗಳಿವೆ. ಶಕ್ತಿಗಳೆಲ್ಲ ಕೃಷ್ಣನ ಕೆಲಸ ಮಾಡ್ತಾರೆ. ಕೃಷ್ಣ ಹೆಸರು. ಸೊ ದೆನ್ ಹಿ ಕಮ್ಸ್ ಟು ಕನ್ಕ್ಲೂಷನ್, ಕೃಷ್ಣ ಇಸ್ ಗಾಡ್. ವಿಷ್ಣು ಆಲ್ಸೋ ಹ್ಯಾಸ್ ಡ್ಯೂಟೀಸ್ ಟು ಡೂ. ಶಂಕರ ಚಕ್ರ, ಅಸುರನ್ನು ಕೊಲ್ಲೋದಕ್ಕೆ ಚಕ್ರ, ಗದಾ, ಮತ್ತು ಭಕ್ತರಿಗೆ ಅನುಗ್ರಹ ಕೊಡೋದಕ್ಕೆ ಶಂಖ ಆ್ಯಂಡ್ ಪದ್ಮ, ಶಂಖಚಕ್ರ ಗದಾ ಪದ್ಮ. ಬಟ್ ಕೃಷ್ಣ ಓನ್ಲಿ ಪ್ಲೇಯಿಂಗ್ ಫ್ಲೂಟ್, ನಥಿಂಗ್ ಎಲ್ಸ್. ಪ್ಲೇಯಿಂಗ್ ವಿತ್ ಡಿವೋಟೀಸ್, ಭಕ್ತರ ಜೊತೆ ಲೀಲೆಯನ್ನು ಮಾಡೋದು, ಲೀಲಾಸ್ವಾದನೆಯನ್ನು ಮಾಡೋದು. ಸೊ ದಟ್ಸ್ ಎ ಕೃಷ್ಣ ಇಸ್ ಕಾಲ್ಡ್ ರಸರಾಜ್. ಎಲ್ಲ ರಸಗಳ ನಿಧಿ ಕೃಷ್ಣ. ಸೊ ದೆನ್ ಈ ಕಮ್ಸ್ ಟು ಕನ್ಕ್ಲೂಷನ್, ಕೃಷ್ಣ ಇಸ್ ಗಾಡ್. ಸೊ ಈ ರೀತಿ ಕೃಷ್ಣ ಎಲ್ಲವನ್ನೂ ಡೆಲಿಗೇಟ್ ಮಾಡಿದ್ದಾನೆ. ಆ್ಯಂಡ್ ದಿಸ್ ಗ್ಲ್ಯಾನ್ಸ್ ವಿಚ್ ಈಸ್ ಟಾಕ್ಡ್ ಅಬೌಟ್ ಹಿಯರ್ ಇಸ್ ಆ್ಯಕ್ಚುಲಿ ಮಹಾವಿಷ್ಣುಸ್ ಗ್ಲ್ಯಾನ್ಸ್. ಮಹಾವಿಷ್ಣುವಿನ ಒಂದು ನೋಟದಿಂದ ಇಡೀ ಸೃಷ್ಟಿ ಕೆಲಸ ಮಾಡ್ತಾ ಇದೆ. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಮೇನ್ ಇಂಪಾರ್ಟೆಂಟ್. ನಾನು ಸಮರೈಸ್ ಮಾಡ್ತೀನಿ ಇವತ್ತು ಏನೇನು ಕಲ್ತೀವಿ ಅಂತ. ಫಸ್ಟ್ ನಾವೇನು ಕಲ್ತಿದ್ವಿ ಇವತ್ತು? ಎಲ್ಲವೂ ಭಗವಂತ ಎಲ್ಲ ಕಡೆ ನೋಡ್ತಾ ಇದ್ದಾನೆ. ಭಗವಂತನ ಇಡೀ ಜಗತ್ತು, ಬ್ರಹ್ಮಾಂಡ ಭಗವಂತನ ದೇಹ. ಯಾವ ಮೂಲೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ಭಗವಂತನಿಗೆ ಗೊತ್ತು. ಎಲ್ಲವೂ ಭಗವಂತನ ಕಣ್ಣು ಕೆಳಗಡೆ ನಡೀತಾ ಇದೆ. ಭಗವಂತ ನೋಡದೇ ಇರುವಂತಹ ಸ್ಥಳ ಯಾವುದೂ ಇಲ್ಲ. ಕನಕದಾಸರ ಕಥೆಯನ್ನು ಕೇಳಿದೆವು ನಾವು, ಕರೆಕ್ಟ್. ನಂತರ ನಾವು ಅರ್ಥ ಮಾಡ್ಕೊಂಡು ಹೇಗೆ ಭಗವಂತನ
ದೃಷ್ಟಿಯಿಂದ ಇಡೀ ಜಗತ್ತು ಸೃಷ್ಟಿಯಾಗ್ತಾ ಇದೆ ಅಂತ. ರೈಟ್? ಹೇಗೆ? ಮತ್ತು ಭಗವಂತನ ದೃಷ್ಟಿಯಲ್ಲಿ ಏನಿದೆ? 3: ಕಾಲ, ಜೀವ, ಜೀವದ ಸ್ವಭಾವ. ರೈಟ್? ಸೊ ಪೂರ್ವ ಸ್ವಭಾವಕ್ಕೆ ಅನುಗುಣವಾಗಿ ಜೀವಾತ್ಮಕ್ಕೆ ದೇಹ ಮತ್ತೆ ಸಿಗುತ್ತೆ. ರೈಟ್? ಸೊ ನಂತರ ನಾವು ಲಾಸ್ಟ್ ಇನ್ನೊಂದು ಪಾಯಿಂಟ್ ಏನು ತಿಳ್ಕೊಂಡ್ವಿ ಅಂದರೆ, ಭಗವಂತನಿಗೆ ಯಾವುದೇ ಕೆಲಸವಿಲ್ಲ. ಭಗವಂತನ ಒಂದೇ ಕೆಲಸ ಏನು? ಭಕ್ತರಿಗೆ ಟೈಮ್ ಕೊಡೋದು, ಭಕ್ತರ ಜೊತೆ ಲೀಲೆಯನ್ನು ಮಾಡುವುದು. ಅದೇ ಭಗವಂತನ ಕೆಲಸ. ಭಗವಂತ ತನ್ನ ಎಲ್ಲ ಕಾರ್ಯವನ್ನು ತನ್ನ ಶಕ್ತಿಗಳಿಗೆ ಒಪ್ಪಿಸಿದ್ದಾನೆ. ಓಕೆ? ಸೊ ಈ ರೀತಿ ನಾವು ವಿ ಶುಡ್ ಆಲ್ಸೋ ಬಿಕಮ್, ಈ ಪಾಯಿಂಟ್ನ ಅರ್ಥ ಮಾಡಿಕೊಂಡು ನಾವೇನು ಮಾಡಬೇಕಂದ್ರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಭಗವಂತನ ಅಧ್ಯಕ್ಷತೆಯಲ್ಲಿದೆ. ಸೊ ನಾವು ಭಗವಂತನ ಮಾತನ್ನು ಕೇಳಿ ಇನ್ನೊಂದು ಪಾಯಿಂಟ್ ಡಿಸ್ಕಸ್ ಮಾಡಿ, ಸ್ವಾತಂತ್ರ್ಯ. ದಟ್ ಐ ಫಾರ್ಗೊಟ್. ಸೊ ನಾವು ಭಗವಂತನ ನಿಯಮಗಳನ್ನು ಚೆನ್ನಾಗಿ ಪಾಲಿಸಿ ಭಗವಂತನ ಭಕ್ತಿ ಮಾಡಿದರೆ ಭಗವಂತ ನಮಗೆ ಸಾಕಷ್ಟು ಸ್ವಾತಂತ್ರ್ಯವನ್ನು ನೀಡ್ತಾನೆ ಮತ್ತು ನಮ್ಮನ್ನು ತಮ್ಮ ಲೋಕಕ್ಕೆ ಕೊಂಡೊಯ್ತಾನೆ. ಸೊ ವಿ ಶುಡ್ ಫಾಲೋ ಗಾಡ್ಸ್ ಲಾಸ್. ಭಗವದ್ಗೀತೆ ಹೇಳಿದಾಗೆ ನಮ್ಮ ಜೀವನವನ್ನು ನಡೆಸಬೇಕು. ಆಗ ಭಗವಂತ ನಮ್ಮನ್ನು ತನ್ನ ಧಾಮಕ್ಕೆ ಕರ್ಕೊಂಡೋಗಿ ತನ್ನ ಧಾಮದಲ್ಲಿ ನಮಗೆ ಅವರ ಸೇವೆ ಮಾಡುವ ಅವಕಾಶವನ್ನು ಕೊಡ್ತಾನೆ. ಅಂಥ ಭಗವಂತನ ಸೇವೆಯಲ್ಲಿ ನಾವು ಸಂತುಷ್ಟರಾಗಬಹುದು. ಇದು ಕುಂಠ, ಅದು ವೈಕುಂಠ. ಈ ಕಷ್ಟಕರವಾದ ಜಗತ್ತನ್ನು ಬಿಟ್ಟು ಮತ್ತೆ ವೈಕುಂಠಕ್ಕೆ ಹೋಗಿ ಸುಖವಾಗಿರಬಹುದು. ಸೊ ಇವು ಕೆಲವೊಂದು ಮುಖ್ಯ ವಿಷಯಗಳು ಈ ಶ್ಲೋಕದ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಯಾರಿಗೇನು ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್? ಅರ್ಥ ಆಗದೇ ಇರೋ ವಿಷಯ ಅಥವಾ ಏನಾದರೂ ಸಂಶಯ ಇದ್ದರೆ ಇಲ್ಲಿ ಕೇಳಬಹುದು. ನೀವು ಮಧ್ಯದಲ್ಲೊಂದು ಹೇಳಿದ್ರಿ 84 ಲಕ್ಷ ಜೀವಕೋಟಿಗಳು ಅಂತ ಹೇಳ್ಬಿಟ್ಟು, ಅದರಲ್ಲಿ ಮನುಷ್ಯರೊಂದು 4 ಲಕ್ಷ ಅಂತ ಹೇಳಿದ್ರೆ ಇದರ ಅರ್ಥ ಏನು? ಬಟ್ 760 ಕೋಟಿ ಮನುಷ್ಯರಿದ್ದಾರೆ. 700 ಅಷ್ಟೇ ಅಲ್ಲ, ದೇವತೆಗಳು ಕೂಡ ಇದ್ದಾರೆ, ಬೇರೆ ಲೋಕಗಳು ಕೂಡ ಇದ್ದಾರೆ. ಕೇವಲ ಭೂಮಿ ಮೇಲೆ ಅಷ್ಟೇ ಅಲ್ಲ, ಎಲ್ಲ ಲೋಕಗಳಲ್ಲಿ ಇರುವಂತಹ ಮನುಷ್ಯರ ಪಾಪ್ಯುಲೇಷನ್ ತೊಗೊಂಡ್ರೆ ಇದೆ, ಹೆಚ್ಚಿದೆ. ಓಕೆ? ಸೊ ಮತ್ತು 4 ಲಕ್ಷ ಅಂತಂದರೆ 4 ಲಕ್ಷ ಕ್ಯಾಟಗರೀಸ್, ಸಂಖ್ಯೆ ಅಲ್ಲ. ಓಕೆ? ಜನರ ಪ್ರಜ್ಞೆ ಅನುಸಾರ, ಕಾನ್ಷಿಯಸ್ ಲೆವೆಲ್ ಅನುಸಾರ, ಅವರ ಗುಣಗಳ ಅನುಸಾರ ಬೇರೆ ಬೇರೆ ಮನುಷ್ಯರಲ್ಲೂ ಬೇರೆ ಬೇರೆ ಯೋನಿಗಳು. ರೈಟ್? ಸೊ 700 ಕೋಟಿ ಜನ ಇರ್ಬೋದು, ಆದರೆ ಎಲ್ಲರೂ ಒಂದೇ ಸಮ ಅಲ್ಲ. ಯಾಕೆಂದರೆ ಎಲ್ಲರ ಪ್ರಜ್ಞೆ ಬೇರೆ ಬೇರೆ ಇದೆ. ಕೆಲವರು ಆಫ್ರಿಕಾದ ಕಾಡಿನಲ್ಲಿರುವಂತಹ ಆದಿವಾಸಿ ಜನರು ಪ್ರಾಣಿಗಳ ಥರನೇ ಇರ್ತಾರೆ, ಕಚ್ಚಾ ಮಾಂಸ ತಿಂತಾರೆ, ಬೇಟೆಯಾಡ್ತಾರೆ, ಶಿಷ್ಟಾಚಾರವಿಲ್ಲ. ಸೊ ಲೈಕ್ ದಿಸ್ ಅವರ ಚೇತನ ಏನಿದೆ? ಪ್ರಾಣಿಗಳ ಥರ ಇದೆ, ಕೀಳು ಮಟ್ಟದಿದೆ. ಅದೇ ಕೆಲವರು ಸುಶಿಕ್ಷಿತರು, ದೇ ನೋ ವಾಟ್ ಈಸ್ ಧರ್ಮ ಏನು ಅಂತ ಗೊತ್ತು ಅವರಿಗೆ. ವಿಶೇಷವಾಗಿ ವರ್ಣಾಶ್ರಮ ಧರ್ಮವನ್ನು, ಸನಾತನ ಧರ್ಮವನ್ನು ಪಾಲನೆ ಮಾಡೋರು ಉನ್ನತ ಕೆಟಗರಿಯಲ್ಲಿದ್ದಾರೆ. ಈ ರೀತಿ ಜೀವರಾಶಿಗಳಲ್ಲೂ ಕೂಡ, ಮನುಷ್ಯ ಜೀವರಾಶಿಗಳಲ್ಲೂ ಕೂಡ ಉನ್ನತ ಮತ್ತು ನಿಮ್ನ ಕೆಟಗರೀಸ್ ಇದೆ. ಸೊ 4 ಲಕ್ಷ ಎಲ್ಲೂ ಒಂದೇ ಕೆಟಗರಿ ಅಲ್ಲ. ಸೊ ಹ್ಯೂಮನ್ ಪಾಪ್ಯುಲೇಷನ್ ಇಸ್ ಮೋರ್ ದೆನ್ 700 crores. ಭೂಮಿ ಮೇಲೆ ಕಾಣೋದು ಬರೀ 700 crores. ಕರೆಕ್ಟ್? 4 lakh ವೆರೈಟೀಸ್. ಓಕೆ? ಅದು 3 ಗುಣಗಳ ಮಿಶ್ರದ ಅನುಸಾರ, ಸತ್ವಗುಣ, ರಜಗುಣ, ತಮಗುಣದ ಮಿಶ್ರದ ಅನುಸಾರವಾಗಿ 4 ಲಕ್ಷ ಕ್ಯಾಟಗರೈಸ್ ಮಾಡಿದ್ದಾರೆ. ದೇವತೆಗಳು ಕೂಡ ಮನುಷ್ಯರ ಥರನೇ ಕಾಣಿಸ್ತಾರೆ, ಬಟ್ ಆ್ಯಕ್ಚುಲಿ ದೇವ್ರ ದೇವರ್ ಮನುಷ್ಯರ ಥರನೇ ಕಾಣಿಸ್ತಾರೆ. ಅದೇ 4 ಲಕ್ಷದಲ್ಲಿ ಅವರು ಇನ್ನೂ ಹೆಚ್ಚು ಹೈಯರ್ ಕ್ಯಾಟಗರೀಸಲ್ಲಿ ಬರ್ತಾರೆ. ಕರೆಕ್ಟ್? Any other question? Yes. Huh? Krishna Vishnu ಅವತಾರ ಕೃಷ್ಣ. ಸೊ ಕೃಷ್ಣ ಹೇಳಿದ್ರು ವಿಷ್ಣುಗೆ ಪಾಲನೆ ಮಾಡೋಕ್ಕೆ ಅಂತ ಹೇಳಿದ್ವಿ. ಏನು ಡಿಫ್ರೆನ್ಸ್ ಕೃಷ್ಣ ಮತ್ತು ವಿಷ್ಣು? Yeah, Krishna and Vishnu, what is the difference? So
Krishna is God at home, Vishnu is God in office. Krishna's home is Vrindavana. Vishnu is Krishna. Huh? One of the avatar of Vishnu is Krishna. Everyone thinks that Krishna is the avatar of. Yeah. So can you give any evidence for this? Any Shastrik Pramana that... What is Shastrik Pramana? No. ಕೃಷ್ಣ ಪಾಪಪುಣ್ಯಗಳ ಲೆಕ್ಕಾಚಾರ ಇಡ್ತಾರೆ ಇರುವಾಗ ಪಾಪಗಳಿಗೆ ಪ್ರಾಯಶ್ಚಿತ್ತ ಇದೆ ಅಂತ ಹೇಳ್ತೀವಿ. ಮತ್ತು ಕೃಷ್ಣನ ಪ್ರಜ್ಞೆ ಬಂದ ಮೇಲೆ ಪಾಪಗಳೆಲ್ಲ ಸರ್ವನಾಶವಾಗ್ಬಿಡುತ್ತೆ ಅಂತ. ಇದು ಫಸ್ಟ್ ಈ ಪ್ರಶ್ನೆ ತಗೊಳ್ಳೋಣ. ಪ್ರಶ್ನೆ ಏನಿರೋದು ವಿಷ್ಣು ಮತ್ತು ಕೃಷ್ಣನ ಮಧ್ಯೆ ವ್ಯತ್ಯಾಸ ಏನು ಅಂತ. ಕೃಷ್ಣನಿಂದ ವಿಷ್ಣು ಬಂದನೋ ಅಥವಾ ವಿಷ್ಣುನಿಂದ ಕೃಷ್ಣ ಬಂದಿದ್ದು? ಕೃಷ್ಣ ವಿಷ್ಣು ಅವತಾರನೋ ಅಥವಾ ವಿಷ್ಣು ಕೃಷ್ಣನ ಅವತಾರನೋ? ಕೃಷ್ಣನಿಂದ ವಿಷ್ಣು ಬಂದಿದ್ದು ಅಂತ ಹೇಳ್ತಾರೆ. ಪ್ರಮಾಣ ಏನು? ಮೇಂಟೈನರ್. ಶಾಸ್ತ್ರ ನಾವು ಏನೇ ಹೇಳಿದರೂ ಕೂಡ ಅದು ಶಾಸ್ತ್ರ ಆಧಾರಿತವಾಗಿರಬೇಕು. ಅವಾಗ ನಾನು ಯೂಟ್ಯೂಬಲ್ಲಿ ನೋಡಿದೆ, ಯಾವುದೋ ಟಿ ವಿ ಸೀರಿಯಲಲ್ಲಿ ತೋರಿಸಿದ್ರು ಅಂತ ನಾವು ಅದನ್ನೇ ಸತ್ಯ ಅಂತ ನಂಬಿಬಿಟ್ರೆ ಅದು ತಪ್ಪಾಗುತ್ತೆ. ಏನೇ ನಾವು ಮಾತಾಡಿದ್ರು, ಏನೇ ವಿಶ್ವಾಸ ಮಾಡಿದ್ರೆ, ಎಸ್ಪೆಷಲಿ ಆಧ್ಯಾತ್ಮಿಕ ವಿಷಯದಲ್ಲಿ ಅದಕ್ಕೆ ಶಾಸ್ತ್ರ ಪ್ರಮಾಣ ಇರಲೇಬೇಕು. ಶಾಸ್ತ್ರ ಪ್ರಮಾಣ ಇಲ್ಲ ಅಂದರೆ ನಾವು ನಂಬಾರ್ದು. ಓಕೆ. ಶಾಸ್ತ್ರಗಳಲ್ಲಿ ಹಲವಾರು 4 ವೇದಗಳಿವೆ, ಉಪನಿಷತ್ಗಳಿವೆ, ಪುರಾಣಗಳಿವೆ. ಸೊ ಎಲ್ಲ ಶಾಸ್ತ್ರಗಳಲ್ಲಿ, ಎಲ್ಲ ಉಪನಿಷತ್ಗಳಲ್ಲಿ ಭಗವದ್ಗೀತೆ ಶ್ರೇಷ್ಠವಾದದ್ದು. ಒಪ್ತೀರಾ? ಭಗವದ್ಗೀತೆ ಎಲ್ಲ ಒಪ್ತೀರಾ ತಾನೆ? ಸೊ ಭಗವದ್ಗೀತೆ ಮಾತನ್ನು ತಗೋಬೇಕು ನಾವು. ನೆಕ್ಸ್ಟ್, ಎಲ್ಲ ಪುರಾಣಗಳಲ್ಲಿ ಶ್ರೇಷ್ಠವಾದ ಪುರಾಣ ಯಾವುದು? ಭಾಗವತ ಪುರಾಣ. ವ್ಯಾಸದೇವರೇ ಹೇಳ್ತಾರೆ, ಪುರಾಣಾನಾಂ ಇದಂ ತಥಾ. ರೈಟ್. ಸೊ ನಿಮ್ನಗಾನಾಂ ಯಥಾ ಗಂಗಾ ದೇವಾನಾಂ ಅಚ್ಯುತೋ ಯಥಾ ವೈಷ್ಣವಾನಾಂ ಯಥಾ ಶಂಭು ಪುರಾಣಾನಾಂ ಇದಂ ತಥಾ. ಎಲ್ಲ ಹರಿಯುವ ನದಿಗಳಲ್ಲಿ ಗಂಗಾ ನದಿ ಶ್ರೇಷ್ಠ, ಎಲ್ಲ ವೈಷ್ಣವರಲ್ಲಿ ಶಿವ ಶ್ರೇಷ್ಠ, ಎಲ್ಲ ದೇವತೆಗಳಲ್ಲಿ ಅಚ್ಯುತ ಶ್ರೇಷ್ಠ, ಎಲ್ಲ ಪುರಾಣಗಳಲ್ಲಿ ಭಾಗವತ ಪುರಾಣ ಶ್ರೇಷ್ಠ ಅಂತ ಹೇಳ್ತಾನೆ. ಈ 2 ಪುರಾಣಗಳು, 2 ಪ್ರಮಾಣ ತೊಗೊಂಡ್ರೆ ಸಾಕು. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ? ಮತ್ತಃ ಪರತರಂ ನಾನ್ಯತ್. 2 ಕೋಟ್ ಶಾಸ್ತ್ರ ಪ್ರಮಾಣ ಯಾರಾದರೂ ಹೇಳೋದಕ್ಕೆ ಕೋಟ್ ಮಾಡೋದು. ಮತ್ತಃ ಪರತರಂ ನಾನ್ಯತ್, ನನಗಿಂತ ಮಿಗಿಲಾದವ್ರು ಯಾರೂ ಇಲ್ಲ. ಓಕೆ. ದೆನ್ ಹೀ ಸೇಸ್ ನೋ ಅಹಂ ಸರ್ವಸ್ಯ ಪ್ರಭುವು, ನನ್ನಿಂದ ಎಲ್ಲವೂ ಸೃಷ್ಟಿಯಾಗಿದೆ. ಎವ್ರಿಥಿಂಗ್ ಇಸ್ ಕಮಿಂಗ್ ಫ್ರಮ್ ಮೀ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಸೊ ಇಸ್ ಟೆಲ್ಲಿಂಗ್ ಐ ಆಮ್ ಸುಪ್ರೀಂ. ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಕೃಷ್ಣ ಚತುರ್ಭುಜ ರೂಪವನ್ನು ತೋರಿಸ್ತಾನೆ ಅರ್ಜುನನಿಗೆ. ವಿಶ್ವರೂಪ ತೋರಿಸಿದ ಕೃಷ್ಣ, ವಿಶ್ವರೂಪ ತೋರಿಸಿದ ಕೃಷ್ಣ ಚತುರ್ಭುಜ ರೂಪ ತೋರಿಸಿ ಮತ್ತೆ ದ್ವಿಭುಜ ರೂಪದಲ್ಲಿ ಕಾಣಿಸಿಕೊಂಡ. ಗೊತ್ತಿದೆಯಾ? ಪ್ರಮಾಣ ಇದೆ 11ನೇ ಅಧ್ಯಾಯದಲ್ಲಿ ಓದ್ಬೋದು. ಸೊ ವಿಶ್ವರೂಪ is expanding from Krishna. ಚತುರ್ಭುಜ ರೂಪ is also coming from Krishna. ಭಾಗವತ ತಗೊಳ್ಳಿ. ಭಾಗವತ ಪುರಾಣದಲ್ಲಿ 3ನೇ ಅಧ್ಯಾಯ, ಇಟ್ಸ್ ದೇರ್ ಇನ್ ಭಾಗವತ ಪುರಾಣ, ಪ್ರಥಮ ಸ್ಕಂದದ 3ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ ಸುಮಾರು 24 ಅವತಾರಗಳ ಪಟ್ಟಿ. 22 No. It's about 18th and 19th. 19th is Krishna, then comes Buddha, then comes 22 avatars. So ಅದರಲ್ಲಿ ಕೃಷ್ಣನೂ ಹೇಳ್ತಾರೆ. ಓಕೆ, ಸ್ಟಾರ್ಟಿಂಗ್ ವಿತ್ ನಾವು ಕುಮಾರ, ನಾರದ, ಬ್ರಹ್ಮ, ಎಲ್ಲರೂ ಕೃಷ್ಣನ ಅವತಾರಗಳೇ. ಶಕ್ತವೇಷ ಅವತಾರಗಳು ಅಂತ 6 ಪ್ರಕಾರದ ಅವತಾರ ಸಿಗ. ಶಕ್ತವೇಷ, ಮನ್ವಂತರ ಅವತಾರ, ಗುಣಾವತಾರ, ಲೀಲಾವತಾರ, ಪುರುಷಾವತಾರ, ರೈಟ್, ಲೀಲಾವತಾರ. 6 ಕ್ಯಾಟಗರೀಸ್ ಆಫ್ ಅವತಾರಸ್ ಇದೆ. ಸೊ 22ರಲ್ಲಿ ಅಸಂಖ್ಯ, ಆದರೆ 22 ಲಿಸ್ಟ್ ಮಾಡ್ತಾರೆ. 22ರಲ್ಲಿ ರಾಮ, ಕೃಷ್ಣ ಅಂತಲೇ ಹೇಳ್ತಾರೆ. ಬಲರಾಮ, ಕೃಷ್ಣ, ರಾಮಚಂದ್ರರ ಬಗ್ಗೆನೂ ಹೇಳ್ತಾರೆ. ವ್ಯಾಸರು 22 ಲಿಸ್ಟ್ ಮಾಡಿ, ಎಷ್ಟು ಹೇಳಿ ನಾನು, ಅವತಾರ ಅಸಂಖ್ಯ ಅವತಾರಗಳಿವೆ. ಹೇಗೆ ಸಮುದ್ರದಲ್ಲಿ ಎಷ್ಟೊಂದು ನದಿಗಳು ಸೇರ್ತಾ ಇದ್ದಾವೆ ಎಣಿಸ್ಬೋದಾ? ಅಸಂಖ್ಯ. ಅನ್ಲಿಮಿಟೆಡ್ ರಿವರ್ಸ್ ಆರ್ ಎಂಟ್ರಿಂಗ್, ರಿವರ್ಸ್ ಆ್ಯಂಡ್ ರಿವಲೆಟ್ಸ್, ಎಣಿಸಲು ಸಾಧ್ಯವಿಲ್ಲ.
ಸೋ ಮೆನಿ ಅವತಾರಸ್ ಆರ್ ದೇರ್. ಇದೆಲ್ಲ ಹೇಳಿ 1.3.28 ಪ್ರಥಮ ಸ್ಕಂದ 3ನೇ ಅಧ್ಯಾಯ 28ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ಏತೇ ಇವೆಲ್ಲ ಅವತಾರಗಳು ಚ ಅಂಶಃ ಕಲಾಹ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ. ಈ ಎಲ್ಲ ಅವತಾರಗಳು ಕೃಷ್ಣನ ಅಂಶ ಅಥವಾ ಕೃಷ್ಣನ ಕಲಾ. ಅಂಶದ ಅಂಶಕ್ಕೆ ಕಲಾ ಅಂತ ಹೇಳ್ತೀವಿ. ಏತೆ ಆಲ್ ದೀಸ್ ಆರ್ ಎದರ್ ಅಂಶಾಸ್ ಆರ್ ಕಲಾಸ್ ಆಫ್ ಕೃಷ್ಣ. ಕೃಷ್ಣಸ್ತು ಭಗವಾನ್ ಸ್ವಯಂ. ಆದರೆ ಕೃಷ್ಣ ಈ ಅವತಾರಗಳು ಯಾವಾಗ ಬರ್ತಾನೆ? ಇಂದ್ರಾರಿ ವ್ಯಾಕುಲಂ ಲೋಕಂ. ಇಂದ್ರನ ಅರಿ ಅಂದರೆ ರಾಕ್ಷಸರಿಂದ ಯಾವಾಗ ಕಾಟ ಹೆಚ್ಚಾಗುತ್ತೆ, ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೆ. ಪ್ರತಿ ಯುಗದಲ್ಲಿ ಬೇರೆ ಬೇರೆ ಅವತಾರದಲ್ಲಿ ಕೃಷ್ಣ ಬರ್ತಾನೆ ಅಂತ ಹೇಳ್ತಾರೆ. ಸೊ ದಿಸ್ ಪ್ರಮಾಣ ಸಾರ್ದ. ಸೊ ವಿ ಶುಡ್ ರೀಡ್ ಶಾಸ್ತ್ರ, ರೀಡ್ ಗೀತಾ, ಭಾಗವತಂ, ದೆನ್ ವಿಲ್ ಬಿ ಕ್ಲಿಯರ್. ದಶಾವತಾರದಲ್ಲಿ ಕೆಲವರು ಕೃಷ್ಣನು ಅಂತ ಹೇಳ್ತಾರೆ, ಬಟ್ ಕೃಷ್ಣ ಈಸ್ ಅವತಾರಿ ಆಲ್ಸೋ ಆ್ಯಂಡ್ ಅವತಾರ ಆಲ್ಸೋ. ಈ ಕ್ಯಾನ್ ಬಿ ಅವತಾರ ಆ್ಯಂಡ್ ಯು ಕ್ಯಾನ್ ಮೆನ್ಷನ್ ಎಸ್ ಅವತಾರ ಆಲ್ಸೋ. ಲೈಕ್ ಈ 22 ಅವತಾರದಲ್ಲಿ ಈ ಮೆನ್ಷನ್ ಕೃಷ್ಣ ಇಸ್ ಅವತಾರ, ಬಟ್ ದೆನ್ ಈ ಕ್ಲಾಸಿಫೈಡ್ ನೋ, ಕೃಷ್ಣ ಇಸ್ ಭಗವಾನ್ ಸ್ವಯಂ, ಕೃಷ್ಣಸ್ತು ಭಗವಾನ್ ಸ್ವಯಂ. ಇದೇ ಭಾಗವತದಲ್ಲಿ ಕೃಷ್ಣನಿಂದ ಸಸರ್ಜಾಗ್ರೇ ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿಃ ಸಂಭೂತಿಂ ಷೋಡಶಕಲಂ ಆದೋ ಲೋಕಸ್ಯ ಸೃಕ್ಷಯ. ದಟ್ ಕೃಷ್ಣ ಆಕ್ಸೆಪ್ಟೆಡ್ ಜಗೃಹೇ ಪೌರುಷಂ ರೂಪಂ. ಪುರುಷಾವತಾರವಾಗಿ ಬಂದ. ಪುರುಷಾವತಾರ ಯಾರು? ವಿಷ್ಣು. ಎಷ್ಟು ಪ್ರಕಾರದ ವಿಷ್ಣುಗಳಿದ್ದಾರೆ? 3. ಕೆಲವು ಪೀಪಲ್ ಸೇ ಬ್ರಹ್ಮ ವಿಷ್ಣು ಮಹೇಶ ವಿಷ್ಣು. ನೋ, 3 ವಿಷ್ಣು. ಕರ್ಣದಕ್ಷ ವಿಷ್ಣು, ಗರ್ಭದಕ್ಷ ವಿಷ್ಣು, ಶಿರದಕ್ಷ ವಿಷ್ಣು. ದಟ್ ಇಸ್ ಆಲ್ಸೋ 3. ಕರ್ಣದಕ್ಷ ವಿಷ್ಣುವಿನಿಂದ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಗರ್ಭದಕ್ಷ ವಿಷ್ಣು ಬ್ರಹ್ಮಾಂಡದ ಒಳಗಡೆ ಸೃಷ್ಟಿ ಮಾಡಿದ. ಕ್ಷೀರದಕ್ಷ ವಿಷ್ಣು ಪರಮಾತ್ಮನಾಗಿ ಸರ್ವವ್ಯಾಪಿಯಾಗಿದ್ದಾನೆ. ಸೊ ಬ್ರಹ್ಮ ವಿಷ್ಣು ಮಹೇಶರಲ್ಲಿ ವಿಷ್ಣು ಕ್ಷೀರದಕ್ಷ ವಿಷ್ಣು. ಮಹಾವಿಷ್ಣು ಅಲ್ಲ, ಗರ್ಭದಕ್ಷ ವಿಷ್ಣು, ಕ್ಷೀರದಕ್ಷ ವಿಷ್ಣು. ಈ ತತ್ವವನ್ನು ಭಾಗವತದಲ್ಲಿ ವಿವರಣೆ ಮಾಡಿದ್ದಾರೆ. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ತತ್ವ ಫ್ರಮ್ ಶಾಸ್ತ್ರ. ಓಕೆ, ಕ್ಲಿಯರ್ ಆಯ್ತಾ ನಿಮ್ಮ ಡೌಟು? ಹರೇ ಕೃಷ್ಣ. ಮೋಸ್ಟ್ಲಿ ಟೈಮ್ ಆಗಿದೆ. ಐ ಥಿಂಕ್ ವಿ ಶುಡ್ ಡು ಆರತಿ. ಈ ರೀತಿ ಕ್ಲಾಸಿಗೆ ಬರ್ತಾ ಇರಿ, ಪ್ರಶ್ನೆಗಳು ಕೇಳ್ತಾ ಇರಿ, ಸಂಶಯವನ್ನು ದೂರ ಮಾಡಿ ಕಂಟಿನ್ಯೂ ಅವ್ರು ಭಕ್ತಿ. ಓಕೆ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಇವಾಗ ಭಗವದ್ಗೀತೆಯ ಕ್ಲಾಸ್ ಸುವರ್ಣ ಗೌರವರಿ ಪ್ರಭು ನಮ್ಮೆಲ್ಲರಿಗೂ ಅತಿ ಸುಂದರವಾಗಿ ಭಗವದ್ಗೀತೆಯ ಶ್ಲೋಕದ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ಅದೇ ಥರ ಇಂಗ್ಲೀಷ್ನಲ್ಲಿ ರವಿಲೋಚನ್ ಪ್ರಭು ಅವರು ಅಲ್ಲಿ ಮೇಲ್ಗಡೆ ಕ್ಲಾಸ್ ತಗೊಂಡ್ರು. ಮತ್ತು ಹಿಂದಿನಲ್ಲಿ ಇವರು ಸುಮಿತ್ ಪ್ರಭು ಮತ್ತು ಸಚಿತನಯ ಪ್ರಭು. ಸೊ ಇವು 4 ಜನಕ್ಕೂ ನಾವೆಲ್ಲ ಒಟ್ಟಿಗೆ ಸೇರಿ ಒಂದ್ಸಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ ಇವಾಗ. ಹರೇ ಕೃಷ್ಣ ಹರೇ